ನಮಸ್ಕಾರ. ಅಲೆಮಾರಿ ಕಲಾವೇದಿಕೆ ಚಾನೆಲ್ ವೀಕ್ಷಕರಿಗೆ ತುಂಬ ಹೃದಯದ ಧನ್ಯವಾದಗಳು. ಇವತ್ತು ಸೇಡಂ ತಾಲೂಕಾ ಅಂದ್ರಿಕಿ ಗ್ರಾಮಕ್ಕೆ ಬಂದಿದ್ದೀವಿ. ಇಲ್ಲಿ ಸುಮಾರು ಜನ ಕೈಕುಸ್ತಿ ಬಳಗದವರು ಇದ್ದಾರೆ. ಇವತ್ತು ಬೇರೆದವರು ಕೂಡ ಭಾಳಷ್ಟು ಫೋನ್ ಮಾಡಿ ಹೇಳಿದರು ಇವತ್ತು ಹಂಗೆ ಇಲ್ಲಿ ಜಾತ್ರೆ ಇದೆ, ಅದಕ್ಕಾಗಿ ಇವತ್ತು ಬಂದರೆ ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಬಂದಿದ್ದೀವಿ. ಸುಮಾರು ಜನರೆಲ್ಲ ಕೈಕುಸ್ತಿ ಬಳಗ ಇದೆ, ಅವ್ರ ಜೊತೆಯಲ್ಲಿ ಸಂದರ್ಶನ ಮಾಡಿ ಅವರ ಅಲ್ಲಿಂದ ಇಲ್ಲಿಗೆ ಬಂದ ಕೈಕುಸ್ತಿ ಜರ್ನಿಯನ್ನು ನೀವು ಎಲ್ಲರೂ ಸೇರಿ ತಿಳ್ಕೊಳ್ಳೋಣ ಬನ್ನಿ. ನಮಸ್ಕಾರ ಅಣ್ಣವ್ರೆ. ಎಲ್ರಿಗೂ ನಮಸ್ಕಾರ. ಧನ್ಯವಾದಗಳು. ಈಗ ನಿಮ್ಮ ಊರಿಗೆ ಬಂದಿದ್ವಿ, ಬಹಳಷ್ಟು ಜನ ನಿಮ್ಮ ಅಭಿಮಾನಿಗಳು ಕೂಡ ಫೋನ್ ಮಾಡಿದ್ರು ಬರೀ ಅಂತೇಳಿ ಇವತ್ತು ಬಂದಿದೀವಿ. ಆದ್ರೆ ನೀವು ಈ ಕೈಕುಸ್ತಿಗೆ ನೀವು ಹೆಂಗ್ ಬಂದ್ರಿ, ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರಿ, ಮತ್ತೆ ಇನ್ನು ಎಷ್ಟು ದಿವಸ ನಡೆಸ್ಬೇಕಂತ ಮಾಡಿದ್ರಿ ಅನ್ನೋದು ಸ್ವಲ್ಪ ಸ್ಟಾರ್ಟ್ ಮಾಡ್ಬೋದು. ನಿಮ್ಮ ಹೆಸರು ಹೇಳ್ರಿ ಫಸ್ಟ್. ನಿಮ್ಮ ಹೆಸರು, ಊರು ಹೇಳಿ ಸ್ಟಾರ್ಟ್ ಮಾಡ್ರಿ. ಶರಣಪ್ಪ ಅಂದ್ರಿಕಿ. ನಿಮ್ಮ ಹೆಸರು ಶರಣಪ್ಪ ಅವ್ರದ ನಮ್ಮ ದೋಸ್ತ ರಗಪ್ಪ ನಿಂಗಪ್ಪ. ಇದೆಲ್ಲ ನಿಮ್ಮ ಟೀಮೆ. ಊರು ಅಂದ್ರಿಕಿ ತಾಲೂಕ ಸೇಡಂ ತಾಲೂಕು, ಜಿಲ್ಲೆ ಗುಲ್ಬರ್ಗ. ಈ ಕುಸ್ತಿ ನೀವು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರಿ, ಎಷ್ಟನೇ ವಯಸ್ಸಿನಿಂದ? ನಾವ್ ನೋಡ್ರಿ ಸರ್, ಈಗ ನಾವು ಅವ್ರು ಆಡೋ ಕಾಯ್ತಿದ್ರು, ಅವ್ರು ಬೇರೆ ಕಡೆಗಿದ್ರು, ನಾವು ಒಕ್ಕಲ್ತನ ಮಾಡಿದ್ದೆವು. ನಾವು ಹಿಂಗ ಹೋದಾಗ ಸುಮ್ಮನೆ ಅಷ್ಟೇ ಸಂಪಲ್ ಆಡಿದ್ದೆವು ಇಲ್ಲಿ ಊರಾಗ. ಅಲ್ಲಿ ಹೊಲ್ದಾಗ ಅಲ್ಲಿದ್ದಲ್ಲೇ ಆಡಿದ್ಮೇಲೆ ಆ ಕಡೆ ಮೂವರು ಸೇರಿ ಹೋಗ್ತಿದ್ದೆವು. ಒಂದೊಂದ್ ಟೈಮ್ ನಡ್ಕೊಂತ ಹೋಗ್ತು, ಒಂದ್ ಟೈಮಿಗೆ ಹಂಗೆ ಹೋಗ್ತು, ಒಂದ್ ಟೈಮಿಗೆ ಇಡತಿಗೆ ಹೋಗಿ ಆ ಕಡೆ ಆಗಿಬಿಡ್ತೇವು. ಮರ್ದನ್ ಬರ್ತೇವು, ಒಂದೊಂದ್ ದಿವಸ ಆ ಕಡೆ ಆಗ್ತಾವ್. ಏನ್ ಸಿಗ್ತದಲ್ಲ ನಮ್ಗೆ ಕರ್ಕೊಂಡ್ ಹೋಗ್ರೆ ನಮ್ಗೆ ಗಾಡಿ ಇಲ್ಲ ಏನಿಲ್ಲ. ಈಗ ಅವಾಗ ನಮ್ಮ ಅಣ್ಣಾರ ಅವ್ರು ಆಡಿ ಬಿಟ್ಟ ಮೇಲೆ ಅವಾಗ ಆಯ್ತು ಅಂದ್ಮೇಲೆ ಹಿಂದಗಡೆ ನಾವು ಆದ್ಮೇಲೆ ನಾವು ಅಲ್ಲಿ ಆಡಕೊಂತೇವ್ರಿ ಮೂವರು. ನಾವು ಮೂವರು ಆಡಿದ ಮೇಲೂ ಹಂಗ 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 ಹಂಗಂತ ಚಲೋ ಅದಾಯ್ತ್ರಿ. ಅಂದ್ರೆ ಫಸ್ಟ್ನೇ ಕಡೆಗೆ ಎಲ್ಲಿ ತಂದಿರಿ ನೀವು? ನಾವು ಫಸ್ಟ್ನೇ ಕಡೆಗೆ ಆ ಕಡೆ ಕರ್ಣಿಗೆ ತಂದಿವ್ರಿ. ಅಲ್ಲಿ ಶಾಪುರ ತಾಲೂಕು ಇಬ್ಬರು ಮನೆಗೆ ತಂದಿವ್ರಿ. ನಮ್ಮ ಮಾಮ ನಾನು ಒಂದೇ ಕಣದಾಗೆ ಮತ್ತೆ ಹಿಂದಗಡೆಗೆ ನಾವು ಮೂವರು ಆಡಿದೇವ್ ಅಂದ್ರೆ ಒಂದು ಸರಿ ತರ ಆಡಿದೇವ್, ಒಬ್ರಿಗೊಬ್ರು ತಗೊಂಡ್ಬಿಡ್ದೇವ್. ನೀವು ಮೂವರು ತರೇಬೇಕು ಇಲ್ಕಿಟ್ಟಿಲ್ಲ. ನಾವೇನು ನಾವು ಒಂದ್ ಊರಿಗೆ ಯಾರಿಗೆ ಅಂಜಿಲ್ಲ, ಅವ್ನ್ ಚಲೋ ಆಡ್ತಾನ ಅಂತಂದ್ರೆ ಬಿಟ್ಟಿಲ್ಲ. ಎಲ್ಲರ ಜೊತೆ ಆಡಿರಿ, ಎಲ್ಲರ ಜೊತೆ ಆಡಿವಿ, ಏನ್ ಬಿಟ್ಟಿಲ್ಲ. ಏನ್ ಅವ್ನ್ ಚಲೋ ಆಡ್ತಾನಪ್ಪ ಅವ್ನಿಗಂತ ಸರದಲ್ಲ. ನಾವು ಮತ್ತೆ ಅವ್ನ್ ದೋಸ್ತಾನ ಅಂತಂದ್ರ ನಾವು ಬೇಡ ಅಂದ್ರ ಬಿಟ್ಟಿಲ್ಲ. ಒಬ್ಬ ಹಂಗೆ ದೋಸ್ತಾನ ಅಂತಂದ್ರ ಅವ್ನ್ ಬೇಡಪ್ಪ ದೋಸ್ತಾನ ಅಂತಂದ್ರ ಬೇಡ ಅಂದ್ರ ಹೋಗಿ ಆಡೇನ್ರಿ ಎರಗೊಳದಾಗ. ದೋಸ್ತ ಇದ್ರೆ ಮಾಡಿದ್ರಿ ಅಲ್ಲಿ ಹಂಗಂತ ಅವ್ರಿಗೆ ಕಡಗ ಮರಿಬಿಟ್ಟನ್ರಿ. ಇಲ್ಲ ಕರೆಕ್ಟ್, ಅದು ನನಗೆ ಅನ್ಸೋ ಪ್ರಕಾರ ಕಣನೆ. ಅವ್ರಿಗೆ ಕೆಲವ್ರು ಏನ್ ಮಾಡ್ತಾರೆ, ಜತಿ ಕಟ್ಟಿ ನಾನ್ ನಿನ್ ದೋಸ್ತ ನಾ ತಗೋತೀನಿ ಬರ್ಬೇಡ ಅಂತ ನಾವ್ ಮಾತ್ ತೊಗೊಂಡಿವ್ರಿ. ಮಾತಾಡ್ಕೊಂಡ್ ಅಂತ ತಲೆ ಇಟ್ಕೊಂಡ್ರಿ. ಹಂಗಾದ್ರ ನಾವ್ ಏಸೋ ತರ್ಬೇಕ್ರಿ. ನಾವ್ ಏಸೋ ಮದಿನಿ ಶ್ಯಾಮ ಲಕ್ಷ್ಮಣ್ ಸುದ್ದಿ ಕೇಳ್ತಿರಲ್ ನೀವು, ಅವ್ರೆಲ್ಲ ಬೇಡ ಅಂತಂದ್ರ ನಮ್ಗೆ. ಅವ್ರೆಲ್ಲ ಬೇಡ ಅಂತಂದ್ರ ನಾವ್ ಬಿಟ್ಟಿಲ್ರಿ. ಅಂದ್ರೆ ಆಡಿ ತಗೊಂಡೇ ಬಂದಿವ್ರಿ. ಪರವಾಗಿಲ್ಲ. ಈಗ ಇಲ್ಲಿ ತನ ನೀವ್ ಎಷ್ಟು ಕಡೆಗಳಂತಂದ್ರಿ? ಈಗ ಇಲ್ಲಿಗೆ ನಾನು ಒಂದು 20 ಆಗ್ಯಾವ್ರಿ. 25. ಮತ್ತೆ ಈಗೇನು ಈ ಕುಸ್ತಿ ಹಿಂಗೆ ಮುಂದುವರ್ಸ್ಬೇಕಂತ ಆಲೋಚನೆ ಅದ, ಇಲ್ಲ ಇಲ್ಲಿಗೆ ಸ್ಟಾಪ್ ಮಾಡ್ಬೇಕು? ಮನುಷ್ಯ ಕಾರಣ ಅದ್ರಿ. ಹೋಗ್ಬೇಕಂದ್ರೆ ನಾಳೆಗೆ ಆದಂತ ನಾಳೆಗೆ ಹೋಗ್ಬೋದ್ರಿ. ಒಂದ್ 8 ದಿನದ ಮತ್ತೆ ಬೇಕಾದ್ರೆ ತರ್ಬೋದು. ಅಂದ್ರೆ ಈಗ ಕಂಟಿನ್ಯೂ ಇಲ್ಲ, ಈಗ ಬಂದಿದ್ದು ಈಗ ನಮ್ಗ ಸಂಸಾರ ಅದು ಇದಾಗ ಆ ಕಡೆ ಆ ಕಡೆ ಬೆಂಗಳೂರು ಆ ಕಡೆ ಹೋಗಿ ಈಗ ಒಂದ್ ವರ್ಷ ಆಯ್ತ್ರಿ ನಾವು ಹೋಗಿಲ್ಲ. ಅಂದ್ರೆ ಮನ್ಯಾಗ ನೀನೇ ನೋಡ್ಕೋಬೇಕು. ಹಂಗಾಗ್ಬಿಟ್ಟು ಸ್ವಲ್ಪ ಬಿಟ್ಟಿವಿ. ಈ ಕಡೆ ಈಗ ಹೋಗ್ಬೇಕಂತಂದ್ರೆ ಈಗ ನೀವು ಇಂಟ್ರಿ ಯಾರ್ಯಾರು ಕೊಟ್ರಿ ಅಂದ್ರಿ ಯಾರಿಗೆ ಸೌಲಭ್ಯ ಇಲ್ಲ. ಮನಿ ಸಂಸಾರ ನೋಡ್ಕೋ ಸಲುವಾಗಿ ಸ್ವಲ್ಪ ನಿಲ್ಸಿರಂದಂಗಾಯ್ತು. ಒಂದ್ ವೇಳೆ ಅಂತ ಅವಕಾಶ ಬಂದ್ರು ಈಗಲೂ ಆಡ್ತಾರೆ. ಆರಾಮ್ರಿ. ಆರಾಮ್ ಏಜ್ ಆಗಲಿ ಏನೋ ಕಮ್ಮಿ ಆಗಿಲ್ಲ ಅನ್ಕತ್ತ. ಅವ್ರು ಅಶೋಕ್ ಅವರೆಲ್ಲ ನಮ್ಕಿಂತ 20 ಸ್ವಲ್ಪ ದೊಡ್ಡವ್ರಿ. ಅವ್ರೇ ತನ್ನ ತಗತ್ರಿ. ನಾವು ಯಾಕೆ ಸಿಗ್ಬೇಕ್ರಿ ಮಾತು. ಅಂದ್ರೆ ಕುಸ್ತಿ ಮೇಲೆ ಇನ್ನೂ ಇಂಟ್ರೆಸ್ಟ್ ಆದಂಗಾಯ್ತು. ಇಂಟ್ರೆಸ್ಟ್ ಆದ್ರೆ ಏನು ಕಮ್ಮಿ ಆಗಿಲ್ಲ. ಈಗ ಏನಾಗ್ತದ, ನಮ್ಮೂರ ಮೇಲೆ ನಮ್ಮೂರಾಗ ಯಾರು ಬರವಲ್ರು, ಯಾರು ಬರೋಂತ ನಮ್ಗೆ ಯಾವ ಬೇಕಾಗ ಹೋಗ್ಬೇಕು ಅನಿಸ್ತದ. ನಮ್ಗೆ ಹೋಗ್ಲಕ್ಕ ಟೈಮ್ ಇಲ್ದಂಗ ಅದೈತೆ. ಹೋದ್ರ ಇಂಟ್ರಿ ಎಷ್ಟು ಮಂದಿ ತಗೊಂಡ್ರೆ ಯಾರಿಗ್ ಬಗ್ಗದಲ್ಲ. ಎಲ್ಲರ ಕಡೆ ಆಡಿ ಎಲ್ಲರೂ ಕೂಡ ಆಡಿ ನೋಡ್ರಿ. ಪರವಾಗಿಲ್ಲ. ಈಗ ಈಗ ಇವ್ರೇ ನಮ್ಮ ಜೊತೆದವ್ರು ಇದಾರಲ್ಲ, ಇವ್ರು ಈಗ ಆಡ್ಲಿಕ್ಕೆ ಬಂದ್ ಮಾಡ್ಯಾರ. ಅವ್ರು ಈಗ ನಾವು ಮೂವರ್ರಿ ಇಲ್ಲಿಕಟ್ಟಿಲ್ಲ. ಈಗ ಮೂವರು ಬಂದ್ ಮಾಡ್ರಿ. ಮೂವರು ಬಂದ್ ಮಾಡಿವ್ರಿ. ಅಂದ್ರ ಒಂದ್ ವರ್ಷ ಆಯ್ತ್ರಿ. ಏನ್ ಅಷ್ಟೇ ಏನಂದಿಲ್ಲ. ಅಂದ್ರೆ ಈಗ ಸಂಸಾರಕ್ಕೆ ಬಿದ್ದಿರ. ಈಗ ನೀವು ಅನ್ನೋದ್ರಾಗ ಒಂದ್ ಅರ್ಥ ಅದ. ಈಗ ಕೈ ಕುಸ್ತಿಗೆ ಹೋದ್ರೆ ಮನಿ ನಡೆಯಲ್ಲ, ಮನಿ ನೋಡ್ಕೊಂಡ್ರೆ ಕೈ ಕುಸ್ತಿ ನಡೆಯಲ್ಲ. ಅದಕ್ಕಾಗಿ ಒಂದ್ಸರಿ ಏನಾರ ಗೌರ್ಮೆಂಟ್ ಇದನ್ನ ಗುರ್ತಿಸಿ ಇದಕ್ಕೆ ಏನಾರ ಸ್ವಲ್ಪ ಸಂಬಳ ಗಿಂಬಳ ಮಾಡಿದ್ರೆ ಒಳ್ಳೇದಂತ ಅಂತೀರಾ? ಬಾರಿ ದೊಡ್ಡ ದೇವ್ರು ಇದು ಮಾಡಿದಂಗ. ಈಗ ಏನಾದ್ರಿ ಅದು
ಅವಾಗ ಅವ್ರ ಮನೆ ಮಾಡಿದ್ರೆ ನಾವೇನು ಉಣೋದು ಹೋಗೋದು ಒಂದೇ ಆಯ್ತು. ನಮ್ಮ ಮನೆ ಮಾಡಿದ್ರೆ ಉಣಬಹುದು ನಾವೇನು ಕೇಳ್ತಿಲ್ಲ. ನಮ್ಗೆ ಮಕ್ಕಳು ಹೋಗಂತಲೇ ಕೆಡೋ ಅಂತಿಲ್ಲ. ನಾವು ಪಾಡಿ ನಾವು ಚಂತನ ಹೋಗಿ ಬರ್ತಾವೆ, ಚಂದಿಕ್ಕೆ ಬೆಳಗನ ಕೇಳ್ತಾ ಎರಡು ಹೋದ್ರೆ ಕೇಳ್ತಿಲ್ಲ. ಈಗ 1 ಗಂಟೆ ಹೋಗಟ್ಟಿಗೆ ಯಾಕಡೆ ಹೋಗಿದಂತ ಕಾಸಾಂಶ ಅದ್ರಿ. ಪರವಾಗಿಲ್ಲ. ಮತ್ತೆ ಈಗೇನ್ ನೀವು 3 ಆಡೋರು ಈಗ 1 ವರ್ಷ ಆಯ್ತು, ಸ್ವಲ್ಪ ಬಂದ್ ಮಾಡಿರಿ. ಆದ್ರೆ ನಿಮ್ ಹಿಂದಿದ್ದ ಹುಡುಗರಿಗೆ ಯಾರಿಗೇನು ತಯಾರು ಮಾಡಿರಿ? ಕಡಿಗಂತ್ರ ತಯಾರು ಮಾಡಿವ್ರಿ. ನಾವ್ ಏಟರಿ ಕೇಳಂಗ ಆಗ್ಯದ ಹುಡುಗರು. ಅವ್ರ ಇಚ್ಛೆ ಬೇಕ್ರಿ, ಒಂದು ಮನುಷ್ಯನ ಇಚ್ಛೆ. ಈಗೇನು ಗಟ್ಟಿ ನೀನು ಅಂತಂದ್ರ ಅದು ಕರ್ದು ಮಾಡಿ ಕರ್ಕೊಂಡ್ ಹೋಗಕ್ ಬರಲ್ಲ. ಅವ್ರ ಮನುಷ್ಯನ ಕಾರಣ ಬರಲ್ಲ. ಇನ್ನೊಂದ್ ಇದ್ರಾಗ ಏನಾದ್ರು ಕೈ ಮುರಿಬೋದು, ಕಾಲ ಮುರಿಬೋದು. ಧೈರ್ಯದಿಂದ ಧೈರ್ಯ ಬೇಕು, ಧೈರ್ಯ ಶಕ್ತಿ ಬೇಕು, ಧೈರ್ಯ ಶಕ್ತಿ ಎರಡು ಬೇಕು. ಅವ್ ಮತ್ತಪ್ಪ ಒಂದು ಬೇಕಾಗಿಲ್ಲ ಅಲ್ಲಿ. ಅಂದ್ರೆ ಒಂದ್ ವೇಳೆ ಈಗ ನಿಮ್ 3 ಮೇಲೆ ನಿಂತದ ಅನ್ನಂಗಾಯ್ತು. ಒಂದ್ ವೇಳೆ ನೀವು ಬಂದ್ ಮಾಡಿದ್ರೆ ಈ ಊರಾಗ ಒಳ್ಳೆ ಕುಸ್ತಿ ಗಡಿಗಳು ಮುಂದಕ್ಕೆ ಬಂದಿಲ್ಲ. ಸಣ್ಣ ಬಂದಿಲ್ರಿ, ಇನ್ನಾದ್ರೂ ಬಂದಿಲ್ಲ. ನಿಮ್ಮ ಮನಸ್ಸಿಗೆ ಶಾಂತಿ ಆಗಷ್ಟು ಹುಡುಗರು ಆಗಿಲ್ರಿ. ನಾವ್ ಇನ್ನೂ ಯಾರು ಹುಡುಗರು ಬಂದ್ರೆ ನಾವ್ ಇನ್ನಾದ್ರೂ ನಾವ್ ಸಲೀಸ್ ಬಿಡ್ತಿಲ್ರಿ. ಸುಮ್ ನೋಡಕ ನಾವು ಹೋಗಷ್ಟಿದ್ದೇವು. ಒಂದ್ ವೇಳೆ ಸರ್ಕಾರಕ್ಕೆ ಹೋಗೋ ಸಮಯದಲ್ಲಿ ನಾವ್ ಎಲ್ಲೇ ಒಂದ್ ಯಾರ ಕೇಳಲಿಲ್ಲಪ್ಪ ಇದಕ್ಕಂತಂದ್ರೆ ಒಂದ್ ಎಲ್ಲಾರ ಸ್ಟ್ರೈಕ್ ಇಟ್ಕೊಂತೀವಿ, ಇಲ್ಲ ಯಾರು MP MLA ಗಳಿಗೆ ಭೇಟಿ ಮಾಡ್ಲಿಕ್ಕೆ ಬರ್ತೀವಿ ಅಂತ ಸಂದರ್ಭದಾಗ ನೀವು 3 ಒಂದು 10 ಮಂದಿ ಬರ್ರಿ ಅಂತ ಕರೆದ್ರೆ ಬರ್ತೀರಿ? 10 ಮಂದಿ ಯಾಕೆ ಒಂದ್ 6 ಮಂದಿ ಬರ್ತೀವಿ. ಬೆಂಬಲ ಒಂದ್ 6 ಮಂದಿ ಬೆಂಬಲ 4 ಮಂದಿ ಆದ್ರೂ ಬರ್ತೀರಿ. ಬರ್ತವ್ರಿ. ಈಗ ಕೆಲವು ಹಳ್ಳಿಯಾಗ ನೀವು ಇಂಟ್ರಿ ತಗೊಂಡಲ್ಲ ಎಲ್ಲ ಊರಕ್ಕಿಂತ ಹೆಚ್ಚಿಗೆ ನಮ್ಮ ಊರಾಗ ಹೆಚ್ಚಿಗ್ರಿ. ಹಂಗಾಗಿ ನಾವ್ 2 ಕ್ರೆಸರ್ ಓದ್ತವ್ರಿ. ಮೇಲ ತಳಗ ಹೋಗಿ ಅದ್ರಾಗ 10 ಮಂದಿ ವಾಪಸ್ ಬರ್ತಾವ, 10 ಮಂದಿ ಆಡ್ತಾವ. ನಾವು ತೊಡೆ ಮಂದಿ ಅಷ್ಟೇ ಆಡ್ತೇವ್. ಅವ್ರ ನಮ್ಮಿಂದ ಅಷ್ಟೇ ನಮ್ಮಿಂದ ಒಬ್ಬ ಬರ್ತನ್ರಿ. ಅಂದ್ರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಇದಕ್ಕೆ ನಾವ್ ಏನೇ ಯೋಜನೆಗಳು ಹಾಕೊಂಡ್ರೆ ಸಪೋರ್ಟ್ ಆದಂತೀರಿ? ಖಂಡಿತ ಎಲ್ಲಿಗಾದ್ರೂ ಬರ್ತೀರಿ. ನಾವೇನ್ ಆಲೋಚನೆ ಮಾಡಿವಿ, ಒಂದ್ ವೇಳೆ ಇದು ಗೌರ್ಮೆಂಟ್ ತಗೊಂಡಿಲ್ಲಪ್ಪ ಅಂತಂದ್ರೆ ಇದ್ರ ಬಗ್ಗೆ ಸ್ಟ್ರೈಕ್ ಮಾಡ್ಬೇಕಂತ ಮಾಡಿದ್ವಿ, ನಂತರ ಅಧಿಕಾರಿಗಳ ಗಮನ ಕೊಯ್ಬೇಕಂತ ಮಾಡಿವಿ. ಅಂತ ಸಮಯದಾಗ ನಿಮ್ ಬೆಂಬಲ ಬೇಕಾದ್ರೆ ಇರ್ತೀರಲ್ಲ? ಖಂಡಿತ ಹೆಚ್ಚಿಗಿರ್ತದ್ರಿ. ಪರವಾಗಿಲ್ಲ. ಅಂದ್ರೆ ಈಗೇನು ಒಂದು ಕರ್ನಾಟಕದಾಗ ಆಂಧ್ರದಾಗ ಇದು ಅಂಟ ಹಚ್ಕೊಂಡು ಆಡ್ಲಿಕ್ಕೆ ಆ ಅಂಟು ಒಳ್ಳೇದಂತೀರ, ಇರ್ಬೇಕಂತೀರ, ಬೇಡ ಅಂತೀರ? ನಾವ್ ನೋಡ್ರಿ ಸರ್, ಅವಾಗ ನಾವ್ ಆಡೋ ಟೈಮಿಗೆ ಅಂಟ ಅಂತ ನೋಡ್ಲಿ ಗೊತ್ತಿಲ್ಲ. ಅದು ಅಂದ್ರ ನಾವ್ 1-2 ಸಲ ಆಡಿ ಅಂಟು ಏಯಪ್ಪ ನಾವ್ ಇದ್ದಿಲ್ಲಪ್ಪ ಇದು ಎಂತದ ಮಂಗಾಗ್ಯದ ನೋಡ್ರಿ. ಈಗ ಅವಾಗ ಇದಿಲ್ರಿ ನಮ್ಗ ಕೇಳ್ಬೇಡ್ರಿ ಸುದ್ದಿ. ಅಂದ್ರೆ ಇದು ಒಳ್ಳೇದ ಕೆಟ್ಟದ ಅಂತೀರ? ಈಗ ತೆಲಂಗಾಣದಾಗ ಬಂದ ಇದು ಅವ್ರು ಅಷ್ಟಕ್ಕೆ ಬಿಟ್ಟಿದ್ರೆ ನಾವ್ ಹೇಳಕ್ ಆಗಲ್ಲ. ಅಲ್ಲಿ ಯಾರ ಮನುಷ್ಯನ ಡಿಫ್ರೆಂಟ್ ಇಲ್ಲ. ಈಗ ಹೇಳೋದಿಲ್ಲ. ನಿಮ್ಮ ಅಭಿಪ್ರಾಯ ಏನಿದ್ರು? ಏನಾದ್ರೆ ತಾಕತ್ ಮೇಲೆ ಡಿಫ್ರೆಂಟ್ ಅದಂತೀವಿ. ಅಂಟ ಪಂಟ ಅಂತಂದ್ರ ಅದು ಕೇಳಲ್ಲ. ನೀವೇ ಆಡಲಿಕ್ಕೆ ಹೋಗಂತಾರ ಅವ್ರು. ಇಲ್ಲ, ಈಗ ನಿಮ್ಮ ಅಭಿಪ್ರಾಯ ಇರ್ಲೇ ಬೇಡ ಅಂಟ ಬೇಕಾಗಿಲ್ಲ. ಡಿಫ್ರೆಂಟ್. ಈಗ ತಾಕತ್ ಏಟದ ನಿನ್ ತಾಕತ್ ಇದ್ರೆ ನೀ ಗೆದಿಬಹುದು, ಅವ್ರ ತಾಕತ್ ಇದ್ರೆ ಅವ್ರು ಗೆದಿತಾರೆ. ಈಗ ಅಂಟ ನಮ್ಮಲ್ಲಿ ಅಂಟ ಈಗ ಅಂಟ ನಮ್ ಕೈ ಗಂಟು ಕೊಟ್ರೆ ಯಾರಿಗಾದ್ರೂ ಬಿಡಲ್ಲ ನೋಡ್ರಿ. ಇನ್ನ ಬಿಡಂತ ಶಕ್ತಿ ನಮಗೆ ಅಂಟ ಪಂಟ ಅಂತ ನಡೆಯಲ್ರಿ. ಅಂದ್ರೆ ಇಲ್ಲ, ದಯಮಾಡಿ ಗಮನಿಸತಕ್ಕದ್ದು ಇಲ್ಲಿ ಕೂಡ ಇವ್ರು ಹೇಳ್ತಾ ಇದ್ದಾರೆ, ಅಂಟು ಒಳ್ಳೇದಲ್ರಿ, ನಮಗೂ ಅದ್ರ ಬಗ್ಗೆ ಬ್ಯಾಡ್ ಕಾಮೆಂಟ್ ಅಂದ್ರೆ ಒಳ್ಳೆ ಅಭಿಪ್ರಾಯ ಇಲ್ಲ, ಅದು ಬೇಡ ಅನ್ನೋ ಅಭಿಪ್ರಾಯ ಅವ್ರದ್ದು ಅದ. ಅಂದ್ಮೇಲೆ ಪರವಾಗಿಲ್ಲ. ಈಗ ನಿಮ್ ಟೀಮ್ ಎಲ್ಲ ಅದ, ನಿಮ್ ಟೀಮ್ ಜೊತೆ ಸಂದರ್ಶನ ಮಾಡೋಣ, ಯಾರ್ಯಾರು ಏನೇನು ಅಭಿಪ್ರಾಯಗಳು. ಇನ್ನೊಬ್ರು ಅಣ್ಣವ್ರಿದ್ದಾರೆ ಊರಿನವ್ರೆ, ಅವ್ರ ಜೊತೆ ಕೂಡ ಸಂದರ್ಶನ ಮಾಡೋಣ. ಅಣ್ಣ ನಮಸ್ಕಾರ, ನಿಮ್ಮ ಹೆಸರಣ್ಣ? ನಾಗಪ್ಪ ಅಂತೇಳಿ. ಊರು ನಮ್ಮದು ಅಂದ್ರಿಕಿ, ಸೇಡಂ ತಾಲೂಕ, ಗುಲ್ಬರ್ಗ ಜಿಲ್ಲೆ. ಸಗ್ತಿರಂತ ತಾಕತ್ತಲ್ಲಿ ಅಂಟಿಯನ್ನು ಮಾಡಲ್ಲ, ತಾಕತ್ತೇ ಮೇನ್ ಇರ್ತದೆ. ಅಂಟು ತಾತ ಪಡ್ತಕ್ಕ ನಾವು ಬೆಳೆಸಿರ್ತೀವಿ. ಈಗ ನಾವ್ ಹೆಂಗ ಅಂತಂದ್ರೆ ನಾವು ಕೈಲಿಂದ ಎಂಡ ಮಾಡಿದ್ರೆ ಕೊಡುವಂತ ತಾಕತ್ತು ನಮ್ಗೆ ಗೊತ್ತಲ್ಲ. ಸಗ್ತಿರುವಂತ ತಾಕತ್ತು ನಾವು ಬೆಳೆಸಿದ್ದ ಅಂದ್ರೆ ರಕ್ತಿ ಸಗ್ತಿ ಅರ್ಧಲ್ಲಿ ತಂದಂತ ಗಣಸ ಮಕ್ಕಳು ನಾವು ಕಡಿದಾಡಲ್ಲಿ ನಾವು ಗುಲ್ಬರ್ಗ ಜಿಲ್ಲಕ್ಕೆ ನಾವು ಹುಟ್ಟಿದೀವಿ. ಹಂಗಂತೆ ನಾವು ತಾಕತ್ತು ನಮ್ಮ ಊರಲ್ಲಿ ಬೆಳಕಿಗೆ ಇನ್ನ ಆಡಿ ರಗಪ್ಪ, ಶಾಣಪ್ಪ, ಈಗ ನಮ್ಮ ತಮ್ಮ ಲಿಂಗಪ್ಪ ಅವರು ಆಡಿದ್ದಾರೆ. ಇದೆಲ್ಲ ಆದ್ಮೇಲೆ ಎಲ್ಲ ಜಾಸ್ತಿ ನಡೆಯುವಾಗ ಈಗೇನಂತ ಹೇಳಿ ಅಂಟಿದ್ರೆ ಈಗ ಕೈಲಾದಂತ ಮುಗ್ದ ಕೈ ಇಡ್ತೀವಿ ಅಂಟಿ. ಆದ್ರೆ ತಾಕತ್ ಗೊತ್ತಾಗಲ್ಲ. ಗೊತ್ತಾಗಲ್ಲ. ಈಗ ಸಣ್ಣವನ್ನ ಹಿಡಿಬಹುದು, ದೊಡ್ಡವನ್ನ ಹಿಡಿಬಹುದು. ಅದು ಅಂಟಂದ್ರ ಅಪ್ಪಿಕ ಅದು ಯಾಕೆ ನಾವು ವೆಲ್ಡಿಂಗ್ ಮಾಡಿದೆ. ಹೌದು, ಅದಕ್ಕೆ ನಾವು ಒಟ್ಟು ಅಂತ ನಾವು ತಾಕತ್ತೆ ಬೆಳೆಸಿ ಅಂತ ನಾವು ಹುಡುಗರು ಊರಲ್ಲಿ ಬೆಳೆಸಿದೀವಿ. ಅರ್ಧಂತೆ ನಾವು ನಡ್ತಂತ ನಾವು ಅಲ್ಲಿ ಅಂಟಾದ್ರೆ ಇನ್ನೂ ಸಾಕೋಟು ಬೆಳಿತಿದ್ದಾರೆ. ಅಂದ್ರೆ ನಿಮ್ಮ ಅಭಿಪ್ರಾಯ ಇರ್ಬೇಕಂತೀರ, ಬೇಡ ಅಂಟು ನೋಡ್ರಿ ಸರ್, ತಾಕತ್ ಇಲ್ಲಾರ್ದ್ರೆ ಅಂಟು ನಾವ್ ಹೇಳಂತ. ಅಂದ್ರೆ ನಿಜವಾದ ತಾಕತ್ಲಿಂದ ಆಡ್ಬೇಕಂದ್ರೆ ತಾಕತ್ತು ಶಕ್ತಿ ನಮ್ ಬಲ್ಲಿದ್ರೆ ನಾವ್ ತರಬಹುದು. ಅಂಟಾದ್ರೆ ಹಳೆ ಮುದಕ ತರ.
ಕರೆಕ್ಟ್ ಅದು. ಅಂದ್ರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಈ ಬೇಡ ಅಂತೀರಿ. ಅಂಟು ಬೇಡ. Right. ಒಳ್ಳೆ ಅಭಿಪ್ರಾಯ. ಅಣ್ಣವ್ರೆ, ನೀವು ಈ ಹಿಂದೆ ನೀವು ಕೈ ಕುಸ್ತಿ ಆಡಿದವ್ರೇನ? ಆಡಿದ್ವಿ ಸರ್, ನಾವು ಚೀಲ ಎತ್ತಿದ್ವಿ, ಗುಂಡು ಎತ್ತಿದ್ವಿ. ಹೌದಾ? ಅಂದ್ರೆ ನೀವು ಬಾರ ವೇಟ್ ಲಿಫ್ಟ್ ಅಲ್ಲ? ವೇಟ್ ಲಿಫ್ಟ್ ಅಲ್ಲ. ನೀವು ಚೀಲ ಎಷ್ಟು ಕೆಜಿ ಚೀಲ ಎತ್ತಿದ್ರಿ? 100 ಕೆಜಿ, 1 ಕ್ವಿಂಟಲ್. ಏನ್ ತೊಗರಿ ಜೋಳ ಆಗಲಿ. ಅದು ಪ್ರದರ್ಶನ ಇಡ್ತಿದ್ರ ನೀಗೆಲ್ಲ? ಇಲ್ಲ ಸರ್, ಎಲ್ಲ ಟೀಮ್ ಕಲ್ತಾಗ ಎತ್ತಿ ಬಿಡ್ತೀವಿ ಅಂತ ನಾವು ಕೈಪಿ ಆಡಿಲ್ಲ. ಎಷ್ಟು 1 ಕ್ವಿಂಟಲ್ ತಾನೆ ಎತ್ತೀರಿ? 1 ಕ್ವಿಂಟಲ್ 100 ಕೆಜಿ. ಗುಂಡು ಆದ್ರೂ ಒಂದು 80 ಕೆಜಿ ತಾನೆ ಎತ್ತಿ. ಅದೊಂದು ಗುಂಡಂದ ಇರ್ತದಲ್ಲ, ಅದ ಹೌದು ಸರ್. ಹಿಂಗ ತಗೊಂಡ್ ಭುಜದ ಮೇಲೆ ಹಾಕೋದು. ಅದು ಆ ಗುಂಡು ಎತ್ತದು ನಂತರ ಇದು ಚೀಲ ಎತ್ತದು ಎಲ್ಲಾರು ಕಣದಾಗ ಹೋಗಿರ ಇಲ್ಲ ಊರಾಗ? ಇಲ್ಲ, ಊರಾಗೆ ನಾವು ಎಲ್ಲಿ ಹೋಗಿಲ್ಲ. ಈ ಭಾಗದಾಗ ಇಲ್ಲ ಅದು ಹೆಚ್ಚಿಗೆ. ಆದ್ರೆ ನಮ್ ಕಣದಾಗ ಹೋಗಂತ ಭಾಗದಾಗ ನಾವು ಬೆಳೆಸಿದ್ದೀವಿ. ಹೌದು. ಯಾಕಂದ್ರೆ ಎಲ್ಲ ನಮ್ಮ ಅಣ್ಣ ತಮ್ಮದಾರ ಇದ್ದಾರೆ, ಅವ್ರಿಗೆ ಬೆಳೆಸಿದೀವಿ, ಅವ್ರು ಹೋಗಿದ್ದಾರೆ. ಇಲ್ಲ ಇಟ್ಟು ಎತ್ತ ಎಲ್ಲ ಎತ್ತಿ ಎಲ್ಲ ಇರ್ತದೆ ಕಣದಾಗ ಬಾಂದಿದ್ದಾರೆ. ನಾವು ಹೋಗಿಲ್ಲ ಎಲ್ಲ ನಾವು ಬಡತನ ಸಂಸಾರ ನಾವು ಬಡತನ ಸಂಸಾರ ನಿಂತರೆ ಯಾರು ಕೊಡ್ತಾರೆ? ಶಕ್ತಿ ಅಂದ ಮೇಲೆ ಕಾಲು ಮುಟ್ತೇವೆ, ಕೈ ಮುಟ್ತೇವೆ. ಬರೋಬರ. ಒಳ್ಳೆ ಅಭಿಪ್ರಾಯ ವ್ಯಕ್ತಪಡಿಸಿದ್ರಿ ಅಣ್ಣವ್ರಿಗೆ ನಮ್ಮ ಚಾನೆಲ್ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು. ಇನ್ನೊಬ್ರು ಅಭಿಮಾನಿಗಳು ಹಾಗೂ ಆಟ ಆಡಿದವರು ಅದಾರ, ಅವ್ರ ಜೊತೆ ಕೂಡ ಸಂದರ್ಶನ ಮಾಡೋಣ. ಅಣ್ಣ ನಮಸ್ಕಾರ. ನಿಮ್ಮ ಹೆಸರು? ಮೈಲಾರಿ. ಊರು ನಿಮ್ದು? ಕಲಬುರಗಿ ಜಿಲ್ಲೆದವರು. ನೀವು ಕುಸ್ತಿ ಆಡಿದವ್ರೇನಾ? ಎಷ್ಟು ವರ್ಷದಿಂದ ಆಡಿರ್ತೀರಿ ನೀವು? ಅಂದ್ರೆ ನಿಮ್ಮ ವಯಸ್ಸು ಎಷ್ಟು ಇದ್ರಾಗ ಸ್ಟಾರ್ಟ್ ಮಾಡಿರ್ತೀರಿ? 16-17 ವರ್ಷದಿಂದ ಚಾಲು ಮಾಡಿರಿ. ಇಲ್ಲಿವರೆಗೆ ಎಷ್ಟು ಕಡೆಗಳು ತಂದಿರ್ತೀರಿ ನೀವು? ಜೊತೆಗೆ ಆಡಿರಿ, ಪರವಾಗಿಲ್ಲ. ಅಂದ್ರೆ ಅಭಿಮಾನ ಆದ ನಿಮ್ಗೆ ಆಟದ ಮೇಲೆ ಚಲೋ ಅಭಿಮಾನ ಹೆಚ್ಚಿಗೆ ಅದ ಅಭಿಮಾನ ನಮ್ಗ. ಇಲ್ಲಿ ನಮ್ ತಾಲೂಕದಾಗ ಅಂದಾಗ ನಮ್ ಸೇಡಂ ತಾಲೂಕ ನಮ್ಮೂರ ಹೆಚ್ಚಿಗೆ. ನಮ್ ಊರ್ ಬಿಟ್ರೆ ಯಾವ ಜಾಸ್ತಿ ಹೋಗಲ್ಲ ಕೈ ಆಡಕ್. ಹೋತಾರ ಅಂದ್ರೆ ನಮ್ಮಷ್ಟು ಜನ ಯಾರನ್ನ ಹೋಗಲ್ಲ, ಹೆಚ್ಚಿಗೆ ಹೋಗೋರಿಲ್ಲ. ಊರನ್ನ ಹೋಗಿರ್ಬೇಕು. ನಮ್ ಊರಾಗ ಒಂದ್ ಜಾತ್ರೆ ಹೋಗ್ತಾರ, 2 ಕ್ರೈಸರ್ 3 ಕ್ರೈಸರ್ ಜನ ಹೋಗ್ತೀವಿ ಒಂದೊಂದು ಜಾತ್ರೆ. ಕೈದ ಜಾಸ್ತಿ ಐತೆ ನಮ್ಮಲ್ಲಿ. ಕೈ ಜಾಸ್ತಿ ಐತೆ ನಮ್ಗ. ಸ್ವಲ್ಪ ಸಂಸಾರದ ತಿಪ್ಪಲ ಐತೆ. ಅದರಿಂದ ನಿಮ್ ಕಡೆಗೆ ಟಿವಿಲಿಂದ ಕಡೆಯಿಂದ ನಮ್ಗೇನೋ ಪರಿಹಾರ. ಇಲ್ಲಿಗ ನಮ್ಮ ಮಾಮರು ಇದ್ದಾರೆ, ನಮ್ಮ ಅಣ್ಣರು ಹೋಗಿದ್ದಾರೆ. ಸುಮ್ಮನೆ ಓದ್ತೀವ್ರಿ ಮನ್ಯಾಗ. ಎಷ್ಟು ಫಸ್ಟ್ ಎಂಡ್ರು ಬರತಕ್ಕ ಮೊದಲು ಎಂಡ್ರು ಬರಕ ಮೊದಲೇ ಸಲುತ್ತಾರ ಮನ್ಯಾಗ. ತಾಯಿ ತಂದ್ರೆ ಯಾರು ಸಲುಕಾರ? ಅಣ್ಣ ತಮ್ಮರೆಲ್ಲ ತಾಯಿ ತಂದ್ರೆ ಎಂಡ್ರು ಬರ್ತಕ ನೀನ್ ಆರಾಮ್ ಇದಾಗಪ್ಪ, ಹಾಲು ಕುಡಿ, ಇದು ಕಡಗ ತಗೊಂಬ ಅಂತಾರ. ಇವಾಗ ಎಂಡ್ರ ಮಕ್ಳು ಬಂದ್ಬೇಕು ನಮ್ಗೆ ಏನು ಸಂಸಾರ ಆಗ್ತದೆ. ಸಂಸಾರ ಆಗ್ತದೆ. ಅವಾಗ ಅವ್ರ ಮನೆಗೆ ನಿಮ್ ಮನೆಗೆ ಡಿಸ್ಕಸ್ ಮಾಡ್ತದೆ. ಅವ್ರು ಆತ ಉಂಡು ತಿರುಗಾಡ್ತಾನ, ನೀವು ಒಬ್ಬನಿಗೆ ಕೆಲ್ಸಕ್ಕೆ ಹೋಗ್ತೀನ ಹಂಗಾಗ್ಬಿಟ್ಟು ಅವಾಗ ಭಾರ ಹೆಚ್ಚಿಗೆ ಆಗ್ತದ. ನಾವು ಲಾಸ್ಟ್ ಅವ್ರು ಕೂಡ ಏನೋ ಮನೆಯವ್ರು ಕೂಡ ಏನೋ ತೊಂದ್ರೆ ಆಗಿ ಇಲ್ಲಪ್ಪ ನಮ್ಗೆ ಇನ್ನ ಬೆಳೆಸ್ಬೇಕು, ನಾವ್ ಇನ್ನ ಕೈ ಆಡ್ತೀವಿ, ನಾವಿನ್ನ ಹೋಗ್ಬೇಕು, ನಾವಿನ್ನ ಹೋಗಿ ಆಡ್ತೀವಿ ಖುಷಿ, ನಾವ್ ಇಲ್ಲಿಗೆ ಬಿಡೋದೇನ ಎಂಡ್ರ ಬರ್ತಾಕ ಬಿಡಿಸ್ತಾರೆ ನಮ್ಗೆ. ಇಂಥವೆಲ್ಲ ಆಗ್ಬಾರ್ದಂತೆ ನಿಮ್ ಕಡೆ ಟಿವಿಲಿಂದ ಕಡೆಯಿಂದ ನಮ್ಗ ಒಂದು ಸ್ವಲ್ಪ ಸಹಾಯ ಆಗ್ಬೇಕು. ಎಂಡ್ರ ಮಕ್ಳಿಗೆ ಒಂದ್ 10 ರೂಪಾಯಿ ನಾವು ಹೊರಗೆ ಹೋಗಿ ಆಡಿ ಬಂದ್ರನ ನಿಮ್ ಕಡ್ಲಿಂದ ಒಂದ್ 10 ರೂಪಾಯಿ ಸಹಾಯ ಆಯ್ತು ಅಂದ್ರೆ ಎಂಡ್ರ ಮಕ್ಳ ಇರ್ತಾವ. ನಾವು ಇನ್ನೂ ಒಂದು ಇದೆಲ್ಲ ಮತ್ತೊಂದು ಬೆಳೆಸಿ ಅಂತ ಹೋಗ್ತಾ ಇರ್ತೀವಿ. ಹಂಗೆ ದಯಮಾಡಿ ಇಲ್ಲಿ ಗುರುತಿಸತಕ್ಕದ್ದು ಇವ್ರು ಏನ್ ಹೇಳ್ತಾರೆ ಅಂತಂದ್ರೆ, ನಮ್ಗೆ ಆಡ್ಲಿಕ್ಕೆ ಅಭಿಮಾನ ಅದ, ಎಲ್ಲ ಇತರ ಹುಡುಗರನ್ನು ಬೆಳೆಸ್ಲಿಕ್ಕೆ ಅಭಿಮಾನ ಅದ. ಆದ್ರೆ ಇಲ್ಲಿ ಸಂಸಾರ ವಿಷಯಕ್ಕೆ ಬಂದಾಗ ಮಾತ್ರ ನಮ್ಗೆ ತೊಂದರೆ ಆಗ್ತದ. ನಮ್ಮ ಆಟನೂ ಬಿಟ್ಬಿಡ್ಬೇಕಾಗ್ತದ, ನಮ್ಮ ಆಶೆಗಳು ಸಾಯಿಸ್ಕೊಳ್ಬೇಕಾಗ್ತದ. ಅದಕ್ಕಾಗಿ ದಯಮಾಡಿ ಸರ್ಕಾರ ಏನಾರ ಗುರುತಿಸಿ ಈ ತರ ಕಬಡ್ಡಿ, ಕ್ರಿಕೆಟ್ ಗೌರ್ಮೆಂಟ್ ಹೆಂಗ್ ತಗೊಂಡು ಅವ್ರಿಗೆ ಲಕ್ಷಾನುಗಟ್ಟಲೆ 80 ಲಕ್ಷ 90 ಲಕ್ಷ ಹೆಂಗ್ ಕೊಟ್ಟು ಖರೀದಿ ಮಾಡ್ತಾರ, ಹಂಗೆ ಈ ಆಟ ಏನಾರ ಗೌರ್ಮೆಂಟ್ ಬೈತು ಅಂತಂದ್ರೆ ಇವ್ರಿಗೂ ಒಂದಿಷ್ಟು ಲಕ್ಷಗಳು ಕೊಟ್ಟು ಖರೀದಿ ಮಾಡಿದ್ರೆ ಇವ್ರಿಗೂ ಒಂದು 10 ರೂಪಾಯಿ ಬರ್ತದಲ್ಲಪ್ಪ, ಈ ಆಟದಾಗ ಇನ್ನೂ ನಾವು ಯಾಕೆ ಬೆಳಿಬಾರ್ದು, ತಾಕತ್ ಯಾಕೆ ಬೆಳೆಸಬಾರ್ದು ಅನ್ನೋ ಆಲೋಚನೆಯಿಂದ ಇನ್ನೂ ಹೆಚ್ಚಿಗೆ ಇದಕ್ಕೆ ಶ್ರಮ ಪಡ್ಬೋದ್ರಿ ಅಂತ ಹೇಳ್ತಾರ. ಅದಕ್ಕಾಗಿ ದಯಮಾಡಿ ಗೌರ್ಮೆಂಟ್ ಇಲ್ಲಿ ಗುರುತಿಸತಕ್ಕದ್ದು. ಯಾಕಂದ್ರೆ ಇವರೆಲ್ಲ ರೈತರ ಮಕ್ಕಳ ಆಟ ಇದು. ರಾತ್ರಿ ಆಡ್ತಾರ, ಮನೇಲಿ ಬಂದು ಮಲ್ಕೊಂಡ್ಬಿಡ್ತಾರ. ಅದಕ್ಕಾಗಿ ಇದು ಟಿವಿಗೆ, ಪತ್ರಿಕೆ, ದೊಡ್ಡವ್ರ ಕಣ್ಣಿಗೆ ಬಿದ್ದಿಲ್ಲ, ಪ್ರಚಾರಕ್ಕಿಲ್ಲ. ಅದಕ್ಕಾಗಿ ದಯಮಾಡಿ ಎಲ್ಲೆಲ್ಲಿ ಹೋಗ್ತೀವಿ ಅವ್ರೆಲ್ಲರೂ ಬೆಂಬಲ ಖಂಡಿತ ಅದ. ನೋಡ್ರಿ, ಇಲ್ಲಿ ನಾ ಒಂದು ಮಾತು ಕೇಳಿದೆ, ಒಂದ್ ಹೇಳಕ್ ಏನಾರ ಸ್ಟ್ರೈಕ್ ಏನೋ ಮಾಡೋದ್ ಬಂತಂದ್ರೆ ಬರ್ತೀರಿ ಅಂದ್ರೆ ಒಂದು ಲಾರಿ ಜನ ಬರ್ಲಿಕ್ಕೆ ರೆಡಿ ಇದ್ದೀವಿ ಅಂತಾರ. ಅದಕ್ಕಾಗಿ ದಯಮಾಡಿ ಇವರ ಅಹವಾಲುಗಳನ್ನು ಸರ್ಕಾರ ಗಮನಿಸುತ್ತದೆ ಅಂತೇಳಿ ನಾನು ನಂಬುತ್ತಾ ಅವ್ರಿಗೆ ಇನ್ನೂ ಡಿಸ್ಕಸ್ ಮಾಡೋಣ. ಅಂದಮೇಲೆ ಅಣ್ಣವ್ರೆ, ಈಗ ನೀವು ಅಂದಂಗೆ ಕರವಂದಿರಿದ್ರಾಗ ಏನಿಲ್ಲ, ಈಗಿಲ್ಲ. ಅಕಸ್ಮಾತ್ ಗೌರ್ಮೆಂಟ್ ಗುರುತಿಸಿದೆ ಆದ್ರೆ ಊರಿಗೊಂದು 15-20 ಜನ ಆಡೋರು ಸಿಗ್ತಾರಂತೀರಿ? 15-20 50 ಮಂದಿ ಸಿಗ್ತಾರೆ. ಊರಿಗೆ 50 ಮಂದಿ.
ಗೌರ್ಮೆಂಟ್ ತಗೊಂಡು ಏನಾರ ಗುರುತಿಸ್ತಂದ್ರೆ 50 ಮಂದಿ ತಯಾರಾಗ್ತಾರ ಅಂತೀರಿ. ನಮ್ 50 ಅಲ್ರಿ, ಒಂದು ಊರಿಗೆ 100 ಮಂದಿ ತಯಾರಾಗ್ತಾರ್ರಿ. ನಮಗೆ ಸ್ವಲ್ಪ ಹಿಂದ ಬೆನಿಫಿಟ್ ಇಲ್ಲ, ಬೆನಿಫಿಟ್ ಇಲ್ಲ. ಇದು ರಾಜಕೀಯ ಬೆನಿಫಿಟ್ ಇಲ್ಲ, ನಮ್ ಗೌರ್ಮೆಂಟ್ ಬೆನಿಫಿಟ್ ಇಲ್ಲ. ನಮ್ ಕಾಲ್ ಮಾಡಿದ್ರೆ ಯಾವ ತೋರ್ಸವಿಲ್ಲ, ಮುಂದೆ ಒಳ್ಳೆಯವ್ರು ತೋರ್ಸವಿಲ್ಲ, ಸತ್ರ ಆದ್ರೆ ಕೇರ್ ಮಾಡೋದಿಲ್ಲ. ನಮಗನ ಅದ್ರ ಪರಿಹಾರ ಸಿಗ್ಬೇಕು. ನಮ್ ಎಲ್ಲರೂ ಬಡವ್ರ ಜನರೇ ಹೋಗೋದಿಲ್ಲ. ಕುಣಿ ತುಂಬ್ತಾರೆ ಯಾರು ಹೋಗಲ್ರಿ, ಕೈ ಕುಸ್ತಾಡ ಕುಣಿ ತುಂಬ್ತಾರೆ ಯಾರು ಹೋಗಲ್ರಿ, ರೊಕ್ಕದ ಮಂದಿ ಹೋಗಲ್ರಿ, ಬಡವ್ರ ಜನ ಹೋಗ್ತೀವಿ ಸರ್. ಇದ ಹೆಂಗಂದ್ರಿ, ನೀವು ನಾನೇ ಹೋಗಲ್ರಿ, ಇವೇ ಹೋಗಲ್ರಿ, ನಾವ್ ಬಡವ್ರಿ. ನಾವ್ ಹೆಣ್ರ ಮಕ್ಳು ಏನ್ ಮಾಡ್ತಾವ್ರಿ, ಮನ್ಯಾಗ ಇರ್ತಾವ್ರಿ. ಹೋದವ್ರ ಅವ್ಕೆ ಯಾರು ಹಿಂದೆ ಯಾರು ಕೇಳ್ಬೇಕ್ರಿ. ಇದು ಯಾವ್ದಲ್ರಿ, ಬಸ್ ಪಿಸ್ ಆಕ್ಸಿಡೆಂಟ್ ಆದಾಗ ಅಲ್ಲಿ ಹೋದಾಗ ಆಕ್ಸಿಡೆಂಟ್ ಆದಾಗ ಬರೀ ಇದು ಕೊಡ್ತಾರೆ, ಇನ್ಸೂರೆನ್ಸ್ ಕೊಡ್ತಾರೆ. ನಮ್ಗೆ ಇನ್ಸೂರೆನ್ಸ್ ಇಲ್ಲ. ನಾವು ಹೆಂಗಂದ್ರೆ ನಮ್ಮ ಮನೆ ಏನ್ ಮಾಡ್ತಾ ಅವಾಗಿಂದ ನೀವು ಕುಸ್ತಿ ಆಡ್ಬೇಕಪ್ಪ ಬೆಳೆ ಅದು ಬಡತನದಾಗ ಬೆಳೆಸ್ತಾರ್ರಿ. ಯಾರು ರೊಕ್ಕದ ಸತ್ರ ಬೆಳೆಸಲ್ಲ, ನಾವ್ ಬಡತನದಾಗ ಇದ್ದಾಗ ಬೆಳೆಸ್ತಾರ್ರಿ. ಅದಕ್ಕೆ ಬಡತನಕ್ ಒಂದ್ ಏನಾನ ನೀ ಹಿಂಗೆ ಮುಂದರಿಯಪ್ಪ ಅಂತ ಕೇಸ್ ಏನೋ ಪರಿಹಾರ ಗೌರ್ಮೆಂಟ್ ಪರಿಹಾರ ಸಿಕ್ಕಿತ್ತು ಅಂದ್ರ ನಮಗನ ಒಳ್ಳೇದು, ಗೌರ್ಮೆಂಟ್ನ ಒಳ್ಳೇದು. ಎಲ್ಲಾರು ಮಕ್ಕಳು ಇಂಥವನ್ನ ನಾವು ಇದಾಗಿ ಅಂದ್ರೆ ಮಕ್ಕಳನ್ನ ಮುಂದೆ ಬರ್ತಾರ. ನಾವ್ ಸವಸತಿ ಸಣ್ಣ ಮಕ್ಳು ಬೆಂಗಳೂರು ಕಳ್ಸಕತ್ತಿ. ನಮ್ಗೆ ಏನ್ ಸಿಕ್ಕ್ರಿ, ನಾವ್ ದುಡಿಯೋದೇ ಬಡವ್ರಿ, ಕೈ ಆಡೋದ್ ಬಡವ್ರು. ಯಾವ ದೌಳ್ಯಾರನ್ನ ಆಡಲ್ರಿ. ಅವ್ರ ದೌಳ್ಯಾರ ಕ್ರಿಕೆಟ್ ಬೆಟ್ಟಿಂಗ್ ಅವು ಅದಕ್ಕೆ ಹೋಗ್ತಾರ, ಇದು ಕಬಡ್ಡಿ ಬೆಟ್ಟಿಂಗ್ ಅದಕ್ಕೆ. ನಾವ್ ಆಡೋದೇ ಕೈ ರೀ, ನಮ್ ಕೈಯಾಗ ಬೆಟ್ಟಿಂಗ್ ಇಲ್ರಿ, ಏನಿಲ್ರಿ. ನಮ್ಗೆ ಏನ್ ತಾಕತ್ತಿದ್ದಂಗ ಹೋಗ್ಬೇಕ್ರಿ, ಆಡ್ಬೇಕ್ರಿ, ಬರ್ಬೇಕು. ಅದ್ರ ಮುಂಚೆ ಏನ್ ಬೆಟ್ಟಿಂಗ್ ಇಲ್ಲ. ಅದ್ರಾಗ ಬೆಟ್ಟಿಂಗ್ ಕಟ್ಕೊಂಡು ಇನ್ನ ಮನಿ ತಾನ ಹಾಳು ಮಾಡ್ಕೊಂತಾರೆ. ಬಡವ್ರ ಕೆಲ್ಸ ನಿಯತ್ರಿ. ಅದಕ್ಕೆ ನೀವು ಸರ್ಲಿಂದ ನಿಮ್ ಕಡೆಗೆ ಟೀಮ್ಲಿಂದ ನಮ್ಗನ ಒಂದ್ ಸಹಕಾರ ಆಯ್ತಂದ್ರ ನಮ್ಗನ ಒಳ್ಳೇದಿಲ್ಲ. ನನ್ನ ಮಕ್ಕಳಿಗೆ ದುಡಿಸ್ತೀವ್ರಿ, ಕಣದಲ್ಲಿ ನಾವು ಕಂಪಲ್ಸರಿ ಕಳಿಸ್ತೀವ್ರಿ. ನಿಮ್ ಸಹಾಯಕ್ಕೆ 4 ಕಂಪಲ್ಸರಿ. ಹೆಂಗಂತ ಕೇಳ್ರಿ, ನಾವೇನ್ ಮಾಡ್ತೀವಿ, ನನಗೆ ಏನಾಗಿಲ್ಲ, ನನ್ ಕಾಲ್ ಮಾಡ್ದ ನೀ ಏನ್ ಮಾಡ್ತೀರಿ ಬಂದ್ಬಿಡ್ತದ್ರಿ. ನಮ್ಗೆ ಯಾರು ಏನ್ ಮಾಡಕ್ ಆಗಿಲ್ಲ, ನೀವೇನ್ ಮಾಡ್ತೀರಿ, ಎಲ್ಲೇನ್ ಹೋಗ್ರಿ ಇದು ಮುನಿಗೆ ಹೋಗ್ತದ್ರಿ. ಕೈ ಬಿಸ್ತಮ್ಮ ಮುನಿಗೆ ಹೋಗ್ತದ್ರಿ. ಇಲ್ಲಿಂದ ಏನು ಪರಿಹಾರ ಬಂತಂದ್ರೆ ಎಲ್ಲರಿಗೆ ಕಳಿಸ್ಬೇಕು. ನಿಮ್ಮ ಅಭಿಪ್ರಾಯ? ಅಣ್ಣವರ ಅಭಿಪ್ರಾಯ, ದಯಮಾಡಿ ಗುರುತಿಸಿದ್ರೆ ನಮ್ಮ ಮಕ್ಕಳನ್ನೇ ಕಳಿಸ್ಲಿಕ್ಕೆ ರೆಡಿ ಇದ್ದೀವಿ ಸರ್. ಅದಕ್ಕಾಗಿ ಕೈಯೇ ಮುರ್ಲಿ, ಕಾಲೇ ಮುರ್ಲಿ, ದವಾಖಾನಿಗೆ ತೋರಿಸ್ಕೊಳ್ಳೋ ದುಡ್ಡು ಎಲ್ಲ ನಮ್ದೇ ಅದ. ಅದಕ್ಕಾಗಿ ಗೌರ್ಮೆಂಟ್ ಗುರುತಿಸಿದ್ರೆ ಇನ್ನೂ ಹೆಚ್ಚಿನ ಯುವಕರು ಈ ಆಟಕ್ಕೆ ಬರ್ತಾರ ಅಂತ ಹೇಳ್ತಾನ. ಅದಕ್ಕೆ ನಮ್ಮ ಚಾನೆಲ್ ವತಿಯಿಂದ ಅವ್ರಿಗೆ ಪೂರ್ವಕ ಧನ್ಯವಾದಗಳು. ನಮಸ್ಕಾರ. ಇನ್ನೊಬ್ರು ಆಟಗಾರರು ಇದ್ದಾರೆ, ಕುಸ್ತಿ ಆಡೋಂಥವ್ರು, ಅವ್ರ ಜೊತೆ ಕೂಡ ಸಂದರ್ಶನ ಮಾಡೋಣ. ಅಣ್ಣವ್ರೆ ನಮಸ್ಕಾರ. ನಿಮ್ಮ ಹೆಸರು, ಊರು? ಅಂದ್ರಿಕೆನಾ? ಅಂದ್ರಿಕೆ ತಾಲೂಕು ಸೇಡಂ, ಜಿಲ್ಲಾ ಕಲಬುರಗಿನೇ. ಪರವಾಗಿಲ್ಲ. ಅಣ್ಣವ್ರೆ ನೀವು ಆಟ ಆಡಿದವ್ರೇನಾ? ಎಷ್ಟು ವರ್ಷದಿಂದ ಆಡಿರಿ ನೀವು? 18 ವರ್ಷದಿಂದ ಆಡಿದ್ರು. 18 ವರ್ಷದಿಂದ ಎಷ್ಟು ವರ್ಷ ತಾನ ಆಡಿರ್ತೀರಿ? 25-30 ವರ್ಷದಿಂದ 25-30 ವರ್ಷದಿಂದ ತಾನ ಹಾಡಿರಿ. ಅಂದ್ರೆ ಪರವಾಗಿಲ್ಲ. ಕಡಗಗಳು ಏನಾರು ತಂದಿರಿ? ಎಷ್ಟು ತಂದಿರಿ? 10 ಕಡಗ ತಂದಿರಿ. ಈಗೇನು ಆಟ ರನ್ನಿಂಗ್ ಆದ ಬಂದ್ ಮಾಡಿರಿ ಸದ್ಯಕ್ಕೆ? ಹೌದಲ್ಲ. ಕಡೆ ಹೋದ್ರೂ ಸಂಸಾರದೇ ಆಟ ಬರ್ತದೆ. ಯಾಕಂದ್ರೆ ಅಣ್ಣ ಅಂದಂಗೆ ಈ ಬಡವ್ರ ಮಕ್ಕಳ ಆಟ ಇದು ಇರೋದೇ ರೈತರ ಮಕ್ಕಳ ಆಟ. ಅದಕ್ಕಾಗಿ ಪಾಪ ಅವ್ರು ಏನ್ ಮಾಡ್ತಾರೆ, ಆ ಕಡೆ ಹೋದ್ರೆ ಈ ಕಡೆ ಇಲ್ಲ, ಈ ಕಡೆ ಹೋದ್ರೆ ಆ ಕಡೆ ಇಲ್ಲ. ಅದಕ್ಕಾಗಿ ಇದಕ್ಕೆ ಏನಾರ ಮತ್ತೆ ಗೌರ್ಮೆಂಟ್ ಗುರ್ಸಿದ್ರೆ ಒಳ್ಳೇದಂತೆ. ಹೆಂಗ್ ಗುರ್ಸ್ಬೇಕಂತ ಗೌರ್ಮೆಂಟ್? ಈಗೇನೋ ಕ್ರಿಕೆಟ್, ನಂತರ ಕಬಡ್ಡಿ, ಖೋ ಖೋ ಆಟಗಳು, ಟೆನ್ನಿಸ್ ಬಾಲು, ಇವಕ್ಕೆಲ್ಲ ಹೆಂಗ್ ಗೌರ್ಮೆಂಟ್ ಗುರುತಿಸೋರು ಲಕ್ಷಗಟ್ಟಲೆ ಎಲ್ಲೇ ಹೋಗೊಂದು ಟೂರ್ನಮೆಂಟ್ ಗೆದ್ಕೊಂಡು ಬಂದ್ರೆ ಲಕ್ಷಗಳು ಕೋಟಿ ಗಟ್ಟಲೆ ಅವ್ರಿಗೆ ಬಹುಮಾನಗಳು ಕೊಡ್ತಾರ. ಅದಕ್ಕೆ ಈ ಎಲ್ಲಾ ಆಟಗಳ ತರ ಇದನ್ನು ಗೌರ್ಮೆಂಟ್ ಗುರುತಿಸಿದ್ರೆ ಒಳ್ಳೇದಂತೀರ? ಗುರುತಿಸಿದ್ರೆ ಏನಾದ್ರು ಜನಗಳು ಬರೋ ನೀವು ಮತ್ತೆ ಬರಂಗಿದೆ ಆಟಕ್ಕೆ ಒಂದ್ ಗುರುತಿಸಿದ್ರೆ ಖಂಡಿತ. ಒಂದ್ ವೇಳೆ ಈಗ ಕರ್ನಾಟಕ ತೆಲಂಗಾಣಕ್ಕದ ಈಗ ಇದೇನಾದ್ರು ಗೌರ್ಮೆಂಟ್ ಗುರುತಿಸಿದ್ರೆ ಮಹಾರಾಷ್ಟ್ರದವರು, ತಮಿಳ್ನಾಡದವರು, ನಂತರ ಗುಜರಾತ್ ಎಲ್ಲಾ ರಾಜ್ಯಗಳು ಬರ್ತಾರ. ಅವ್ ಇನ್ನ ಸ್ವಪ್ನವ್ರು ಬರ್ತಾರ. ಅವ್ ನೀವು ಆಡ್ಲಕ್ ರೆಡಿ ಇದ್ದೀರ ಅವ್ರ ಜೊತೆ? ಖಂಡಿತ. ಆಚೆ ಕಡೆ ಎಂತವನ್ ಬರ್ತಾನೋ ಗೊತ್ತಿಲ್ಲ, ಆಡ್ಲಕ್ ರೆಡಿ ಇದ್ದೀರಿ. ಹೌದಲ್ಲ. ಅದಕ್ಕೆ ಟೂರ್ನಮೆಂಟ್ ತರ ಮಾಡಿಸ್ಬೇಕಂತ ಆಲೋಚನೆ ಅದ. ಮಾಡಿದ್ವಿ ಅಂದ್ರೆ ಅವ್ರು ದೊಡ್ಡ ದೊಡ್ಡವ್ರು ಬರ್ತಾರೆ, ಅವ್ರ ಜೊತೆ ಅಂದ್ರೆ ಆಟದ ಮೇಲೆ ಅಭಿಮಾನ, ದೊಡ್ಡ ಇಂಟ್ರೆಸ್ಟ್ ಅದ. ಈಗ ಯುವಕರಿಗೆ ಏನ್ ಆಡ್ತೀರಿ ಹೇಳ್ತೀರಿ? ಒಂದ್ ಮಾತು, ಈ ಆಟ ಆಡ್ರ ಅಂತೀರಾ ಇಲ್ಲಿಗೆ ನಿಂದಿರ್ತಾರಂತೀರಿ? ಆಡ್ಬೇಕು, ಆಡಿದ್ರೆ ಒಳ್ಳೇದಂತ. ಆಟ ಉಳಿಬೇಕಿದು. ರೈಟ್. ಅಂದ್ರೆ ಈ ಆಟ ಉಳಿಸ್ಕೊಂಡು ಹೋಗೋದು ಒಳ್ಳೇದಂತ ಆಡ್ತಾರ್ರಿ. ಆಡೋದು ಅದೇ ಏನೋ ನಮ್ಗೆ ಪರಿಹಾರ ಸಿಕ್ಕಿತ್ತಂದ್ರ
ನಾವೇನ್ರಿ ಸರ್ ಈಗ ಅವಾಗ ಮೊದಲ ದುಡ್ದು ಹಾಕ್ಯಾರ್ರಿ ಉಳ್ಳಕ್ ಹಾಕ್ಯಾರ್ರಿ ಇವಾಗ ನಾವ್ ಯಾರಿಗೆ ಹಾಕ್ಬೇಕ್ರಿ ತಿಪ್ಪಲಾಗ್ಯದ್ರಿ ಈಗ ಸಂಸಾರ ಈಗೆಲ್ಲ ಆ ಕಡೆ ಕಬಡ್ಡಿಗೆ ಆಯ್ತು ಇದು ಖೋಖೋ ಆಯ್ತು ಇವೇ ಎಲ್ಲ ಕೊಟ್ಕೊಂತ ಹೊಂಟ್ರ ನಮ್ ಅದಕ್ಕೆ ಏನಿಲ್ಲ ಅದ್ರ ಸಲಕ್ಕಿಂತ ಆರ್ಡರ್ಗೆ ಎಲ್ಲರಿಗೆ ಕೊಟ್ರಿ ಮುಂದೆ ಬರೆಯೋದು ಏನೋ ಸಿಕ್ಕಿತ್ ನಮ್ಗಂದ್ರೆ ನಾನು ಹಂಗೆ ಮುಂದೆ ಓಡಿಸಂತ ಇನ್ನು ಬೆಳೆಸ್ತೀರಾ? ಒಳ್ಳೇದು. ಇದುವರೆಗೆ ನಮ್ಮ ಚಾನೆಲ್ ಬಂದು ಸಂದರ್ಶನ ಕೊಟ್ಟದಕ್ಕೆ ಅಣ್ಣವರಿಗೆ ಧನ್ಯವಾದಗಳು. ಇನ್ನೊಬ್ರು ಅಣ್ಣವ್ರು ಅದಾರೆ, ಅವರು ಆಟ ಆಡಿದವ್ರೆ, ಕೈ ಕುಸ್ತಿ ಪೈಲ್ವಾನ್ರಿ, ಅವರು ಕೂಡ ಅವ್ರ ಜೊತೆಲಿ ಸಂದರ್ಶನ ಮಾಡೋಣ. ಅಣ್ಣ ನಮಸ್ಕಾರ. ನಿಮ್ಮ ಹೆಸರು, ಊರು? ಪರವಾಗಿಲ್ಲ. ಅಂದ್ರೆ ನೀವು ಕೈ ಕುಸ್ತಿ ಆಡಿದವ್ರೇನಾ ಇಂದ? ಎಲ್ಲೆಲ್ಲಿ ಆಡಿರಿ? ಜಿಲ್ಲೆದಾಗ ಎಲ್ಲ ಕಡೆ ಆಡಿರಿ? ಪರವಾಗಿಲ್ಲ. ಅಂತಂದ್ರೆ ಈ ಕಡೆ ತೆಲಂಗಾಣ ಭಾಗದಾಗ ಈ ಆಟ ಅದ, ಮತ್ತೆ ಆ ಭಾಗದಾಗ ಏನಾರು ಹೋಗಿದ್ರೆ ನೀವು? ಎಲ್ಲೆಲ್ಲಿ ಆಡಿರಿ ಆ ಭಾಗದಾಗ? ಒಂದ್ 2-3 ಊರು ಹೇಳ್ಬೋದಾ? ಹೌದಾ? ಕಡಗ ಎಷ್ಟು ತಂದಿರಣ್ಣ? 30 ಕಡಗ ತಂದಿರಿ? ಪರವಾಗಿಲ್ಲ. ಮತ್ತೆ ಈಗೇನು ಆಟ ಆಡ್ಲಾಕೈತಿರಿ ನಿಂದಿರ್ಸಿರಿ? ದಿವಸ ಆಯ್ತು, 1 ವರ್ಷದಿಂದ ಆಯ್ತು. ಸ್ವಲ್ಪ ಹುಡುಗರನ್ನ ಯಾವಿಲ್ಲ ಬರವನ್ನೆಲ್ಲ ಹೋಗರಲ್ಲ, ಕಡೆ ಆಗ್ಯಾರ. ಸ್ವಲ್ಪ ಟೀಮ್ ಅದೇ ಸ್ವಲ್ಪ ಕಾರಣ ಯಾಕೆ ನಿಂದಿರ್ಸ್ಬೇಕಾಯ್ತು? ಹುಡುಗರ ಸಲಾಕೆ ಏನ್ ನಿಮ್ ಸಂಸಾರ ಸಲಾಕೆ? ಅದು ಎಲ್ಲಾ ರೀತಿಲಿಂದ ಬರಲ್ಲ, ಹೇಳಿಕೆನ ಬಾರ್ದು. ಹೇಳ್ಬೇಕು, ಹೇಳಿದ್ರೆ ಸರ್ಕಾರ ಗೊತ್ತಾಗ್ತದ. ಈಗ ಹೌದು, ಅದನ್ನ ಹೇಳ್ಬೇಕು. ನಮ್ಗೆ ಹೆಚ್ಚಿಗಿರೋ ಪ್ರಾಬ್ಲಮ್ ಅದು. ಉಪಯೋಗ ಆಗ್ಬೇಕನ್ನೋದು ಅದನ್ನ ಹೇಳು. ಯಾಕೆ ಉಪಯೋಗ ಆಗ್ಬಾರ್ದು? ನಾವು ಓಟ್ ಹಾಕ್ತಿವಿ, ಸರ್ಕಾರ ಮಾಡ್ತೀವಿ. ಆ ಸರ್ಕಾರ ಏನ್ ಮಾಡ್ತದೆ ಅಂದ್ರೆ ದೊಡ್ಡ ದೊಡ್ಡ ನಗರಗಳಲ್ಲಿ ಆಟಗಳನ್ನೆಲ್ಲ ಗುರುತಿಸ್ತದ. ನಮ್ಮ ಹಳ್ಳಿ ಮಕ್ಕಳ ಆಟ ಯಾಕೆ ಗುರುತಿಸಬಾರ್ದು? ರೈತರ ಮಕ್ಕಳದು ಅನ್ನೋದು ನಮ್ಮ ಅಭಿಪ್ರಾಯ. ಏನಂತೀರಿ ನೀವು? ಈಗ ಇಲ್ಲ ಹೇಳಿ ಹೋಗೋದಲ್ಲ, ನಾವು ನೀವು ಕಲ್ತು ತಯಾರಾಗ ಮರಿಗ, ನಾವು ನೀವು ಕಲ್ತು ಹೋಗಮ್ರಿ. ಅದಕ್ಕೆ ಬೆಂಬಲ ಆಗಿಲ್ಲ ನೀವು ಇರ್ತೀರಲ್ಲ. ಅಂದ್ರೆ ಬೆಳಿಬೇಕಂತೀರಿ ಆಟ? ಬೆಳಿಬೇಕು. ಏನ್ ಮಾಡಿಲ್ಲ, ನಾವು ಬಂದ್ ನಿಮ್ ತರ ನಾವು ದುಡ್ಡಿ ಮುಂದೆ ಕೆಲಸ ಮಾಡೋರಂಗ ನಿಮ್ ತರ ಆಗ್ಬೇಕಲ್ಲ. ನಾವು ದುಡಿತೀವಿ, ನೀವು ಮಾಡ್ರಿ ಹೋಗ್ರಿ. ಈಗ ನಮಗ ಅವ್ರು ದುಡಿತೀವಿ ಅಂತಾರೆ, ನೀವು ಅಡಿಗೆ ತಕೊಂಡ್ರೆ ನಮ್ ಸೊಸೈಟಿ ನಡೀತದೆ ಅಂತಾರೆ. ಹೌದೌದು. ಅಂದ್ರೆ ಅವ್ರ ಅಭಿಪ್ರಾಯ ಏನಂತಂದ್ರೆ ಏನಾರ ಗೌರ್ಮೆಂಟ್ ಬಂದ್ರೆ ಇದು ಆಟ ಆಡೋದನ್ನ ಒಳ್ಳೇದಲ್ಲ, ಸ್ವಲ್ಪ ಉದ್ಧಾರಣೆ ಆಗ್ಬೇಕಲ್ಲ. ನೀವು ಕೆಟ್ಟಿ ನಾವು ಕೆಡೋದು ಬೇಡ, ನಿಮಗೆ ಬಿಟ್ಟು ಬಿಡ್ರ ಲಾಸ್ಟ್ ಅಂತಾರೆ. ನಮಗಿದ್ರು ಹಾಗೆ ನಡಿಬೇಕಂತ ನಮ್ಗೆ ಲೊಕೇಶನ್ ಅದ. ರೈಟ್ ರೈಟ್, ಪರವಾಗಿಲ್ಲ. ಅದಕ್ಕೆ ಈಗ ಏನ್ ಮಾಡಿವಿ, ನಾವು ನೀವು ಎಲ್ಲರೂ ಕಲ್ತು ಇದನ್ನ ಗೌರ್ಮೆಂಟ್ ಮುಡ್ಸೋತಾನ ಬಿಡೋದಿಲ್ಲ ಅನ್ನೋದು ಒಂದು ನಿರ್ಧಾರ ಮಾಡಿವಿ. ಅದಕ್ಕೆ ಅಂತ ಸಂದರ್ಭ ಬಂದ್ರೆ ನೀವು ಬೆಂಬಲ ಕೊಡ್ತೀರಲ್ಲ? ನಾವು ಪಕ್ಕ ಕೊಡ್ತೀವಿ, 100%. ಹೌದಲ್ಲ? ಒಳ್ಳೇದ ಅಣ್ಣವ್ರೆ. ಇದುವರೆಗೆ ಬಂದು ನಮ್ಮ ಚಾನೆಲ್ಗೆ ಮಾತಾಡಿ ಸಂದರ್ಶನ ಕೊಟ್ಟಂತಾಗಿ ನಮಸ್ಕಾರ. ಇನ್ನೊಬ್ರು ಅಣ್ಣವ್ರು ಬಂದಿದ್ದಾರೆ, ಊರಿನವರೇ, ಅವ್ರ ಜೊತೆ ಕೂಡ ಸಂದರ್ಶನ ಮಾಡೋಣ. ಅಣ್ಣವ್ರೆ ನಮಸ್ಕಾರ. ನಿಮ್ಮ ಹೆಸರು? ಭೀಮರಾಯ್ ಅಂತೇಳಿ. ಹಾ, ಇದೇ ಊರ ಸರ್ ನಿಮ್ದು? ಅಂದ್ರಿಕೆ. ಈಗ ಹೆಂಗಾಗ್ಯದಂದ್ರೆ ಕೆಲವು ಊರೊಳಗೆ ಎಲ್ಲ ಕಡೆ ಮೂಲಕತ್ತಾವ. ಹೌದು, ಜಾಸ್ತಿ ಅದ್ರ ಮೇಲೆ ಇಂಟ್ರೆಸ್ಟ್ ಇಲ್ದಂಗ ಜನಗಳಿಗೆ. ಆದ್ರೆ ಗೌರ್ಮೆಂಟ್ ಸಾಲ ಅಂತ ಕೆಲಸಕ್ಕೆ ಹೋದ್ರೆ ಬರ್ತದ, ಯಾಕೋ ಒಬ್ಬ ಕೈ ಕುಸ್ತಿ ಅನ್ನೋ ಲೆಕ್ಕಕ್ಕೆ ಬಂದದ. ಅದ್ರಿಂದ ಯಾಕಂದ್ರೆ ಪಾಣಿ ಕುಸ್ತಿಗೆ ನೀವು ರೊಕ್ಕ ಬೇಕಾ ಕೊಡ್ತಾರ, ಲಾಭ ಅದಪ್ಪ ಅನ್ನೋ ಒಂದು ಲೆಕ್ಕದಾಗ ಇರ್ತದ. ಇದರಿಂದ ಏನಿಲ್ಲ ಅಂತ ಹೇಳಿ ಅಂದ್ರೆ ಗೌರ್ಮೆಂಟ್ ಕಡೆ ಸ್ವಲ್ಪ ಸವಲತ್ತು ರೊಕ್ಕ ಏನೇನು ಸ್ವಲ್ಪ ಜಾಸ್ತಿ ಆ ಒಂದು ಸ್ಕೀಮಿಗೆ ಏನೋ ಮಾಡ ಅಂತ ಅವಕಾಶ ಮಾಡಿ ಕೊಟ್ಟಿದ್ದು ಗೌರ್ಮೆಂಟ್ ಅಂದ್ರ ಅದಕ್ಕೆ ಜನ ಮತ್ತೆ ಬೆಂಬಲ ಕೊಟ್ಟು ಎದುರಬಹುದು ಮೇಲ್ಗಡೆ. ಹೆಚ್ಚಿನ ಜನಸಂಖ್ಯೆ ಆಗಬಹುದು. ಈಗ ನೀವ್ ಅಂದಂಗೆ ಈ ಆಟ ಏನದ, ಇದೆಲ್ಲ ರೈತರ ಮಕ್ಕಳ ಆಟ ಅದ. ರೈತರ ಮಕ್ಕಳದೇ, ದುಡಿಯಂತ ರೈತರ ಮಕ್ಕಳದೇ. ರೈತರ ಮಕ್ಕಳದ. ಇದೇನ್ ಮಾಡ್ತಾರ ಪಾಪ, ರಾತ್ರಿ ಆಡ್ತಾರ, ಮನೆಗೆ ಬಂದಿರ್ತಾರೆ, ಬೆಳಕಿಗೆ ಬಂದಿಲ್ಲ. ದೊಡ್ಡ ರಾಜಕಾರಣಗಳು ನೋಡಿಲ್ಲ, ನಂತರ ನಗರಗಳಲ್ಲಿಲ್ಲ, ಟಿವಿ ಪತ್ರಿಕೆ ಮಾಧ್ಯಮದಲ್ಲಿ ಬಂದಿಲ್ಲ. ಹಂಗಾಗಿಬಿಟ್ಟು ಇಲ್ಲೇ ಉಳ್ಕೊಂಡ. ಎಲ್ಲಿನೇ ಕೊಡೋಣ, ಎಲ್ಲಿ ಕೊಟ್ಟರೆ ನೋಡಿ, ಒಂದ್ಸಲ ಕೊಟ್ಟರೆ ಎಲ್ಲ ಬೇರೆ ಬೇರೆ ಕೊಡ್ತಾರೆ. ಎಲ್ಲ ಕೊಡ್ತಾರೆ. ಇದೊಂದು ಆಟ ಇದನ್ನು ಕೊಟ್ಟಿದ್ದಾರೆ. ಹಿಂದಕ್ಕಿಂತ ಬಂದು ಫಸ್ಟೇ ಇದು ಸಂಪರ್ಕ ನಮ್ಮ ಗುಲ್ಬರ್ಗ ಜಿಲ್ಲೆದಲ್ಲಿ ಅಂದ್ರೆ ಹೆಚ್ಚಿನ ಅಂದ್ರೆ ಕೈ ಕುಸ್ತಿ ಮೇನ್ ಹಳ್ಳಿ ಸಂಪ್ರದಾಯ ಮೊದಲದೇ. ಗುಂಡೆತ್ತದು, ಕಲ್ಲೆತ್ತದು, ಕೈ ಕುಸ್ತಿ ಇದೇ ಮೇನ್ ಅಂತ ಮೊದಲಿಂದ. ಅಂದ್ರೆ ಪಾಣಿ ಕುಸ್ತಿ ನಮ್ಮ ಭಾಗದಾಗ ಕಡಿಮೆ ಅಂತ ಹೇಳ್ತಾರೆ. ಯಾವಾಗ ಕೈ ಕುಸ್ತಿನೇ ಜಾಸ್ತಿ ನಮ್ಮ ಭಾಗದಾಗ. ಅದಕ್ಕೆ ಯಾವ್ದನ್ನ ಅದರಿಂದ ಬೆಂಬಲ ಇಲ್ಲ ಕೈ ಕುಸ್ತಿ ಆಡ್ರಿಗೆ. ಅಂದ್ರೆ ಇದು ಏನಾರ ಮಾಡಿ ಗೌರ್ಮೆಂಟ್ ಗುರುತಿಸಿದ್ರೆ ಒಳ್ಳೇದಂತ. ಅದ್ರ ಮುಟ್ರೆ ಪಾಡ ಅಂತ ಅನಿಸ್ತದ. ಅದಕ್ಕೆ ಏನೋ ಅವ್ರನ್ನ ಸೌಲಭ್ಯ ಮಾಡಿ ಕೊಡಬಹುದು. ಅದರಿಂದ
ಈಗ ಅದಕ್ಕ ನಾವ್ ಏನ್ ಮಾಡಿವಿ, ಈಗ ನಮ್ಮದೊಂದು ಆಲೋಚನೆ, ಜನಗಳು ಎಷ್ಟ ಒಬ್ಬ ಒಂದು ಕ್ರೀಡೆ ಮತ್ತು ವಾರ್ತಾ ಇಲಾಖೆ ಅಂತ ಇರ್ತದಲ್ರಿ, ಅಲ್ಲಿ ಹೋಗಿ ಭೇಟಿ ಮಾಡಿದ ಹಣ ಇಂಥದೊಂದು ಆಟ ಆದ್ರೆ ಸಾಹೇಬ್ರೆ ಮತ್ತೆ ಇದನ್ನ ಗುರುತಿಸ್ಬೇಕಂದ್ರೆ ಎಲ್ಲೊಂದು 20-30 ಜನ ಇದ್ರೆ ಆಗ್ತದೇನಪ್ಪ ಅಂತಂದ. ಇಲ್ಲ ಸರ್ ಊರಿಗೆ 20-30 ಮಂದಿ ಸಿಗ್ತಾರ ಅಂತ ಅಂದ್ಮೇಲೆ ನೋಡೋಣ ಮಾಡಿ ಇಂಟರ್ವ್ಯೂ ಮಾಡ್ತೀನಿ ಅಂತೆಲ್ಲ ಮಾಡಿ ಎಷ್ಟು ಜನರ ನೋಡಮ್ಮ ಅಂತ ಅಂದಾರ. ಅದಕ್ಕ ಅವ್ರ ಜೊತೆಲಿ ಹೋಗಿ ಡಿಸ್ಕಸ್ ಮಾಡೀನಿ. ನಂತರ ಇದನ್ನ ಬೆಳೆಸ್ಬೇಕು ಅನ್ನೋ ಆಲೋಚನೆ ಬಂದದ. ಒಂದ್ ವೇಳೆ ಅಂತ ಸಂದರ್ಭ ಬಂದ್ರೆ ನೀವೆಲ್ಲರೂ ಅದಕ್ಕೆ ಬೆಂಬಲವಾಗಿ ಜಗ್ಗಿ ಬರ್ತಾರ. ಊರಿಗೆ 100 ಜನ ಬರ್ತಾರ ಅಂತ ಹೇಳಿ, ಊರಿಗೆ 100 ಜನ ಬಂದು ಊರಿಗೆ 100 ಜನ ಈ ಮಾತ್ರ 100 ಜನ ಬರ್ತಾರ. ಊರಿಗೆ 100 ಜನ ರೆಡಿ. ಅಷ್ಟೊಂದು ಊರೆಲ್ಲ ಜಾಸ್ತಿ ಜನ ಕಲ್ತಾರ. ನಾ ಹೇಳೋದು 100 ಹೇಳಕೈತಿ ನನಗೆ ಇಲ್ಲಾಂದ್ರೆ ಒಂದ್ 100-300 ಜನ ಅಂತ ಬರಂತ ಅವಕಾಶ ಅಂದ್ರೆ ಅಷ್ಟೊಂದು ಬೆಂಬಲ ಅದ ಈ ಆಟಕ್ಕ. ಅಷ್ಟು ಬೆಂಬಲ ಮತ್ತೆ ಹಿರಿಯರ್ ಸುಲ್ಕೆ ಬರ್ತಾರ. ಸ್ವಲ್ಪ ಸಣ್ಣಲ್ಲ ಮೊದಲಿಂದ ಏನು ಮೊದಲು ಆಡಿದಂತ ಹಿರಿಯರಲ್ಲ, ಅವ್ರು ನಮ್ಕಿನ್ನ ಜಾಸ್ತಿ ಬರ್ತಾರ. ಬಿಡಿಗಿಂತ ಬಿಡಿ ನೋಡ್ಲಕ್ ಬಂದು ಬರಂತ ಜಾಸ್ತಿ ಅವ್ರು ಮೊದಲು ಮೇನ್. ನೋಡ್ರಿ, ದಯಮಾಡಿ ಸರ್ಕಾರ ಇಲ್ಲಿ ಗುರುತಿಸತಕ್ಕದ್ದು. ಅಣ್ಣವ್ರು ಹೇಳ್ತಾ ಇದ್ದಾರೆ, ಈ ಆಟದ ಬಗ್ಗೆ ಏನಾರ ಒಂದು ವಿಷಯ ಹಾಕೊಂಡು ನಾವು ಸ್ಟ್ರೈಕಿಗೆ ನಿಂತರೆ ಊರಿಗೆ ಒಬ್ಬರಲ್ಲ, ಒಂದೊಂದು 100ಕ್ಕಿಂತ ಅಧಿಕ ಜನರು ಬರೋ ವ್ಯವಸ್ಥೆ ಇದೆ, ನಾವು ಕಳಿಸ್ಕೊಡ್ತೀವಿ, ನಾವು ಬೆಂಬಲವಾಗಿ ನಿಂತಿರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ದಯಮಾಡಿ ನೀವು ಇಲ್ಲೇನು ಗುರುತಿಸ್ತಕ್ಕಂತಂದ್ರೆ ಈ ಆಟಕ್ಕೆ ಬೆಂಬಲ ಆದಾಯ ಇಲ್ಲ, ಜನಗಳದು ಅಭಿಪ್ರಾಯ ಆದಾಯ ಇಲ್ಲ ಅಂತ ಇಲ್ಲೇ ಖಂಡಿತವಾಗಿ ಕಾಣ್ತದ. ಊರಿನ ಹಿರಿಯವರು ಅದಾರ, ದೊಡ್ಡವರು ಅದಾರ, ಆಟಗಾರರು ಅದಾರ, ಎಲ್ಲರೂ ಈ ಆಟದ ಮೇಲೆ ಯಾರಿಗೂ ಅಭಿಪ್ರಾಯ ಕಮ್ಮಿ ಆಗಿಲ್ಲ. ಅದಕ್ಕಾಗಿ ಈ ಆಟ ಆಡೋದ್ರಲ್ಲಿಂದ ಯುವಕರನ್ನ ಕೆಟ್ಟೋಗಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಕೆಟ್ಟದಲ್ರಿ, ಅದರಿಂದ ಮನುಷ್ಯರನ್ನು ಗಟ್ಟಿ ಆಗ್ತಾರ. ಹ್ಞೂ ಸರ್, ಅದ್ರ ಇಂಟ್ರೆಸ್ಟ್ ಇತ್ತಂತ ಅದರಿಂದ ಅವರು ಶಕ್ತಿನ ಗಳಿಸ್ತಾರ. ಅದರಿಂದ ಇಂಟ್ರೆಸ್ಟ್ ಜಾಸ್ತಿ ಆಗ್ತದ. ಮನುಷ್ಯರನ್ನ ಅವ್ರ ಆರೋಗ್ಯ ಚೆನ್ನಾಗಿರ್ತದ, ಬಲಿಷ್ಠಾಗಿರ್ತಾರ. ಆದ್ರ ಅದು ಆಟದಿಂದ ಬಹಳ ಯಾವಾಗ್ನಿಂದ ಕಡಿಮೆ ಆಗಿದೆ. ಅಲ್ಲಿಂದ ಕುಡಿಯೋದು ತಿನ್ನೋದು ಮಂದಿ ಜಾಸ್ತಿ ಆಗಿ ಕೆಡ್ಲಕತ್ತಾರ. ಆ ಗಾಯಗಳು ಕೆಡ್ಲಕತ್ತಾವ ಅದರಿಂದ. ಅವಾಗ ಏನಿರ್ತಿದೆ ಅಂದ್ರೆ ಊರಿಗೊಂದು ವ್ಯಾಯಾಮ ಶಾಲೆಗಳು ಇರ್ತಿದ್ವು. ಒಂದು ನುಚ್ಚು ಮಜ್ಜಿಗೆ ಒಂದು ಊಟ, ಹಾಲು ಮಜ್ಜಿಗೆ ಎಲ್ಲ ಶುರು ಆಗ್ತಾವ. ಇಲ್ಲಿಂದ ದನ ಕರುಗಳು ಕಟ್ಟದ ಕಡಿಮೆ ಆಗಿದೆ. ಮತ್ತೆ ಈಗ ಹೆಚ್ಚಿಗೆ ಆಗ್ತಾವ ಶುರು ಮಾಡಿದ್ರೆ ಮತ್ತೆ ಈಗ ಹಾಲು ಮಜ್ಜಿಗೆ ಬೇಕೇ ಬೇಕಲ್ಲ. ಹಂಗಾಗಿ ಮತ್ತೆ ದನ ಇವೆಲ್ಲ ಸಂಪರ್ಕ ಜಾಸ್ತಿ ಮಾಡ್ತಾರಂತ ನಿಮ್ಮ ಅಭಿಪ್ರಾಯ. ಅಣ್ಣವ್ರು ಹೇಳೋದು ಕರೆಕ್ಟ್ ಅದ. ಮತ್ತೆ ಈಗೇನಂತಾರ ಅಣ್ಣವ್ರು, ಈಗಿನ ಆಟ ಮತ್ತೆ ಗೌರ್ಮೆಂಟ್ ಗುರುತಿಸಿದೆ ಆದ್ರೆ ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ದನಗಳನ್ನು ಖರೀದಿ ಮಾಡೋದು, ನಂತರ ತುಪ್ಪ, ಹಾಲು, ಮೊಸರುಗಳು ಈ ಹಿಂದೆ ಉಣ್ತಿದ್ರಲ್ಲ ಸಂಪ್ರದಾಯ ಬರಬಹುದು ಅಂತ ಹೇಳಿ ನಾನು. ಇಲ್ಲ, ನಿಜ ನೀವ್ ಅಂದಂಗೆ ತಾಕತ್ ಗಳಿಸ್ಬೇಕಾದ್ರೆ ಕಂಪಲ್ಸರಿ ಬೇಕೇ ಬೇಕು. ಅಂತ ಸಂದರ್ಭದಾಗ ಆಕಳ ಖರೀದಿ ಮಾಡ್ಲೇಬೇಕಾಗ್ತದ. ಹಂಗಾಗಿ ಊರಿನ ಸದೃಢ ಆಗ್ತದ, ಕುಡಿತ ಕಡಿಮೆ ಆಗ್ತದ, ಕಿರಿಕಿರಿಗಳು ತಪ್ತಾವ, ಏನ್ ಜಗಳಗಳಾಗಲ್ಲ. ಅದಕ್ಕಾಗಿ ಊರು ಸದೃಢ ಆಗ್ತದೆ, ದೇಶನೂ ಸದೃಢ ಆಗ್ತದೆ. ಅದಕ್ಕಾಗಿ ಅಣ್ಣವ್ರ ಅಭಿಪ್ರಾಯ ಅವ್ರ ಅಂದಂಗೆ ಇನ್ನೊಂದೇನಂತಂದ್ರೆ ನಮ್ಮ ಕಬಡ್ಡಿ ಕೂಡ ಹಳ್ಳಿ ಭಾಗದಲ್ಲಿ ಹುಟ್ಟಿದ ಆಟನೇ ಇತ್ತು. ಅದನ್ನ ಗೌರ್ಮೆಂಟ್ ಗುರುತಿಸೋದ್ರಿಂದ ಇಂಟರ್ನ್ಯಾಷನಲ್ ಲೆವೆಲ್ ಏನಿಲ್ಲ ಅಂದ್ರೆ ಇದನ್ನು ಒಂದ್ ವೇಳೆ ಇದನ್ನು ಗೌರ್ಮೆಂಟ್ ಗುರುತಿಸಿದ್ರೆ ಒಳ್ಳೆ ಆಟ ಬೇರೆ ಜನರು ಬೇರೆ ದೇಶಕ್ಕೆ ಹೋಗಿ ಆಡ್ಬೋದು, ಬೇರೆ ಇಂಟ್ರೆಸ್ಟ್ ಮತ್ತೆ ಬೇರೆ ರಾಜ್ಯಕ್ಕೆ ಹೋಗಿ ಆಡಿ ಬರ್ಬೋದು. ಆಡಂತ ಆಟ ಅಂತೀರಿ ಇದು? ಆಡಂತ ಆಟನೇ ಇದು. ಹೌದಲ್ಲ? ಖಂಡಿತ ಆಡಂತ ಆಟನೇ ಇದು. ಮೊದಲಿಂದ ಪಾಣಿ ಕುಸ್ತಿ ಆಡ್ತಾರ ಅದ್ರಂಗ ಇದನ್ನ ಆಡಂತ ಕುಸ್ತಿ ಬೇರೆ ರಾಜ್ಯ ಬರ್ಬೋದು. ಸ್ಟೇಡಿಯಂ ಇದೆ ಈಗ ಯಾವ್ದೇ ಆಟ ಹೋಗ್ಲಿ ಅಲ್ಲಿ 10 ಜನ 7 ಜನ ಇರ್ತಾರ. ಇನ್ನು 7 ಜನ 20 ಜನ ಬಂದ್ರೆ ಒಬ್ಬನೇ ಕಣದಾಗ ಇಳಿಬೇಕು. 5 ಮಂದಿ ಒಬ್ಬನಿಗೆ ಕೊಡದು ಕೊಡ ಅಂತ ಅಲ್ಲ. ಈ ಸಣ್ಣ ಆಟ ಅಲ್ಲ, ಇದು ಗಣಸಿನ ಆಟ ಅನ್ನಂಗ. ಗಣಸಿನ ಆಟ ಅಂದ್ರೆ ಕೈ ಕುಸ್ತಿನೇ ಗಣಸಿನ ಆಟ. ಗಣಸಿನ ಆಟ ಎಲ್ಲಿನ ಇಲ್ಲ ಅಂತ ಯಾಕೆ ಕುಸ್ತಿನೇ ಇಲ್ಲ, ಯಾಕೆ ಕುಸ್ತಿಯಾಗ ನಿಂತ ಆಟ ಇಲ್ಲ ಅಂತ ಕರೆಕ್ಟ್ ಅದ. ಈಗ ಒಂದು ಕಂಬಳ ಅಂತ ಹೇಳಿ ಬರ್ತದ, ಕಂಬಳ ಆ ಭಾಗದಾಗ ಅದ. ಕಂಬಳ ಅಂತ ಮಾಡಬಹುದು. ಇಲ್ಲ, ಅವ್ರು ಆ ಭಾಗದಾಗ ಅದನ್ನ ಬೆಳೆಸಾರಲ್ಲ. ಬಹಳ ಜೊತೆ ಊರಿಗೊಬ್ಬರಿಬ್ಬರು ಆಡ್ತಾರೆ ಕುಸ್ತಿ. ಅದಕ್ಕೆ ಅಂದ್ರೆ ಇದು ಗವರ್ಮೆಂಟ್ ಕಂಪಲ್ಸರಿ ಗುರುತಿಸಲೇಬೇಕು. ಕಂಪಲ್ಸರಿ ಇದಕ್ಕೆ ಮಾಡ್ಲೇಬೇಕು ಅವ್ರು ಯಾವ್ದನ್ನ ವ್ಯವಸ್ಥೆ ಮಾಡ್ಬೇಕಲ್ಲ, ಗುರುತಿಸ್ಬೇಕು, ವ್ಯವಸ್ಥೆ ಮಾಡ್ಬೇಕು. ಊರಿಗೆ ಒಂದು ಸ್ಟೇಡಿಯಂ ಕೊಡ್ಬೇಕು. ಇದನ್ನ ನಮ್ಗೆ ಊರಿಗೆ ಒಂದು ಸ್ಟೇಡಿಯಂ ಸ್ಟೇಡಿಯಂ ಕಮ್ಮಾಗಿದೆ. ಅವು ಬಾಳ ಗ್ರಾಮ ಪಂಚಾಯತಿ ಮೂಲ ಏನ್ ಮಾಡ್ಲಕತ್ತಂದ್ರ ಕೈ ಕುಸ್ತಾಡ್ರಿಗೆ ವ್ಯವಸ್ಥೆ ಮಾಡ್ತಾರಂತಿಲ್ಲ. ಅವ್ರಿಗೆ ಉಸುಕ್ ಹಾಕಿ ಕೊಡ್ತದ, ಟೆಂಟ್ ಹೊಡಕ್ ಕೊಡ್ತಾರ. ಅದಕ್ಕೆ ವ್ಯವಸ್ಥೆ ಗ್ರಾಮ ಪಂಚಾಯತಿ ವಾಟೆ ಮಾಡ್ಲಕತ್ತದ ಮಾಡ್ತಾರ. ಆದ್ರೆ ಇನ್ನು ಹೆಚ್ಚಿಂದ ಬೆಳಿತಲ್ಲ ಅಂತೇಳಿ ನಮ್ಗೆ ಇನ್ನ ಆಸೆ.
ಈಗ ಹೆಚ್ಚಿನ ಬೆಳೆಸಬೇಕಾದ್ರೆ ಈಗ ಏನ್ ಮಾಡ್ಬೇಕಂತೀರಿ ಇದು ಗೌರ್ಮೆಂಟ್ ಕುಟುಂಬ ಸುದ್ದಿ ಗೌರ್ಮೆಂಟ್ ಏನು ಸವಲತ್ತು ಆಗ್ಬೇಕು ಇದಕ್ಕೆ ಒಂದು ವ್ಯವಸ್ಥೆ ಮಾಡೋಂತ ಇದು ಆಯ್ತು ಅಂತ ಹೇಳ್ತಾರೆ ನೀವು ಈಗ ಹೆಂಗ್ ಸ್ಟೇಡಿಯಂದಾಗ ನೀವು ಕಬಡ್ಡಿ ಇದೆಲ್ಲ ಯಾವ ತರ ಇಡ್ತಾರ ಆ ತರ ಸ್ಟೇಟ್ ಲೆವೆಲ್ ನಡೀತಂದ್ರ ಇದಕ್ಕೆ ನಮ್ಗೆ ಇಂಟ್ರೆಸ್ಟ್ ಮತ್ತೆ ಜಾಸ್ತಿ ಬರ್ತಲ್ಲ ಅದನ್ನ ಮನುಷ್ಯರನ್ನ ಉದ್ದಾರ ಜಗತ್ತಿನ ಉದ್ದಾರ ದನಕರಗಳು ಕಟ್ತಾರ ಎಲ್ಲಾ ಸಂಪ್ರದಾಯ ನಡೀತದೆ ಮತ್ತೆ ಹಳಿ ಸಂಪ್ರದಾಯ ವಾಪಸ್ ಮತ್ತೆ ವಾಪಸ್ ಬರ್ತಂದ ಅನ್ನೋ ಮಾತು ನಮ್ಗೆ ಕರೆಕ್ಟ್. ಅವಾಗ ಏನ್ ಮಾಡ್ತಾನ ಇದು ಬೀಡಿ ಸಿಗರೇಟ್ ಗುಟ್ಕಾ ಎಲ್ಲ ಬಂದಾಗ್ತದಲ್ಲ ಕುಡಿತಗಳು ಇವೆಲ್ಲ ಎಲ್ಲ ಅದರಿಂದ ಬಂದಾಗ್ತದೆ ಹುಚ್ಚು ಮಜ್ಜಿಗೆ ಒಳ್ಳೆ 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 ಮತ್ತೆ ಸಂಪ್ರದಾಯ ನಡೀತದೆ ಸಂಪ್ರದಾಯ ಇರ್ತದೆ, ಮತ್ತೆ ಆರೋಗ್ಯದಿಂದ ಇರ್ತಾರೆ, ಹೆಚ್ಚಿಗೆ ಹೆಚ್ಚಿನ ಆಯುಷ್ನ ಹೋಗ್ತದೆ. ಆಯುಷ್ನು ಬೆಳೆಯುತ್ತೆ. ಅದಕ್ಕೆ ಅಣ್ಣವರ ಅಭಿಪ್ರಾಯ ಒಳ್ಳೆ ವಿಚಾರಗಳನ್ನು ಮಂಡನೆ ಮಾಡಿದ್ದಾರೆ ಅಣ್ಣವರು. ಅದಕ್ಕೆ ಈ ರೀತಿಯಾಗಿ ಏನಾರಾಗಿ ಗೌರ್ಮೆಂಟ್ ಗುರುತಿಸಿ ಒಂದು ಕಲಿಕಾ ಕೇಂದ್ರಗಳು ಮಾಡಿದ್ರೆ ಅಲ್ಲಿ ಇಲ್ಲಿ ಕಲ್ಸಲಕ್ ರೆಡಿ ಇದ್ದೀರಾ ನೀವು? ಕಲ್ಸಕ್ ರೆಡಿ ಕಲ್ಸಕ್ ರೆಡಿ ಕಲ್ಸ ಕುಸ್ತಿ ಹೆಂಗ್ ಹೇಳ್ಕೊಡ್ಬೇಕಂತ ರೆಡಿ ಅದ್ರ ಕಾಲಕ್ಕೆ ನಾವು ಮಾಹಿತಿ ಕೊಡಕ್ ರೆಡಿ. ನೋಡ್ರಿ ಎಲ್ಲಾ ಊರಿನಾಗ ಕೇಳ್ತೀನಿ, ಎಲ್ಲರೂ ರೆಡಿ ಇದ್ವಿ ಅಂತ ಒಂದ್ ಗಡಿಲಿಂದ ಒಂದ್ ಏನು 100 ಮಂದಿ ಬರ್ತೀವ್ರಿ, ಒಂದ್ ಗಡ್ಲಿಂದ 100 ಮಂದಿ ರೀ. ಅವ್ನಿಗೆ ಸುಮ್ಮನೆ ಒಬ್ಬನಿಗೆ ಬೆಳಸಕ್ ಸ್ಟೇಡಿಯಂದಾಗ ಕಳ್ಸಕ್ ಒಬ್ಬನಿಗೆ ಒಂದ್ ಗಡ್ಲಿಂದ 100 ಮಂದಿ ಇರ್ತಾರ ನಮ್ಮಲ್ಲಿ. ಒಬ್ಬನೇ ಅಲ್ಲಿ ಕಣದಾಗ ಇಳಿಲಾಕ 100 ಮಂದಿ ನೋಡ್ಲಿಕ್ಕೆ 106 ಮಂದಿ ಬರ್ತಾರ, 106 ಮಂದಿ ಲೆಕ್ಕದಂಗ್ ಬರ್ತಾರ ಕುಸ್ತಿ. ಈಗ ನೋಡ್ರಿ ಏನೋ ಕಬಡ್ಡಿ ಆಡೋರು ಇರ್ತಾರೆ, ಆ ಟೀಮ್ ಅಷ್ಟೇ ಹೋಗ್ತಾರ ಹೋದ್ರನ. ಇಲ್ಲಿ ಹಂಗಿಲ್ಲ, ಊರಿಗೆ 100 ಮಂದಿ 300 ಮಂದಿ ಹೋಗುವಂತ ವ್ಯವಸ್ಥೆ ನಡೀತದೆ. ಅಷ್ಟೊಂದು ದೊಡ್ಡ ಅಭಿಮಾನಿ ಗೌರ್ಮೆಂಟ್ ಸುದ್ದಿ ಮುಟ್ಟಿದ್ರೆ ಅಷ್ಟು ಜನ ಕಲ್ಯಾಣ ನಡೆಯುತ್ತೆ. ಏನಿಲ್ಲ ಅಂದ್ರೆ 100 ಜನ ಹೋಗ್ತಾರೆ. ಏನಿಲ್ಲ ಅಂದ್ರೆ ಊರಿಗೆ 300 ಜನ ಹೋಗಕ್ಕಲ್ಕ 300 ಜನ ಕಲ್ತಾರೆ ಒಂದು ಊರಿನಿಂದ. ಅದ್ರಿಂದ ಇಂಟ್ರೆಸ್ಟ್ ನೋಡ್ಲಕ್ ಗಾಳಿ ಮಂದಿ ಎಲ್ಲ ಬರ್ತಾರ ಅಂತ ವಾಪಸ್ ಅಂತ ನನ್ ಮಾತು ನೋಡೋಗೋಸ್ಕರ. ಒಳ್ಳೆ ಅಭಿಪ್ರಾಯ ನೋಡ್ಲಿಕ್ಕೆ ಅಷ್ಟು ಜನ ಒಳ್ಳೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ರೆ ಅಣ್ಣ ಅವರು ನಮ್ಮ ಚಾನೆಲ್ಗೆ ಬಂದು ನಮ್ಮ ಚಾನೆಲ್ ವತಿಯಿಂದ, ನಮ್ಮ ವೀಕ್ಷಕರ ವತಿಯಿಂದ, ನಮ್ಮ ವತಿಯಿಂದ ಅವ್ರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ ಅಣ್ಣ. ಇನ್ನೊಬ್ರು ಅಣ್ಣವರಿದ್ದಾರೆ, ಅವ್ರ ಜೊತೆಲಿ ಕೂಡ ಸಂದರ್ಶನ ಮಾಡೋಣ. ಅಣ್ಣ ನಮಸ್ಕಾರ. ನಿಮ್ ಹೆಸರಣ್ಣ? ರಮೇಶ್ ಅಂತ. ಇದೇ ಊರಿನವ್ರ? ನೀವ್ ಆಡಿರ ಕುಸ್ತಿ? ಆಡಿವ್ರಿ. ಹಾ, ಕಡಗಿಡ್ ಏನಾರು ತಂದಿರಿ? ಏನ್ ತಂದಿಡ್ರಿ, ಆಡಿವಿ. ಅಂದ್ರೆ ಕುಸ್ತಿ ಮೇಲೆ ಅಭಿಪ್ರಾಯ ಯಾವ್ದ? ಇದು ಬೆಳಿಬೇಕಾ ಬೇಡ ಅನ್ನೋದು? ಬೆಳಿಬೇಕಂತ ಆದ್ರಿ, ಬೆಳಿಬೇಕು. ಬೆಳಿಬೇಕಂತ ಆದ್ರಿ. ಮನೆ ಒಂದು ಕೆಲ್ಸಗಳು ಹಂಗ ಇರ್ತಾವ್ರಿ. ಈಗ ಸಣ್ಣ ಪಾರಗಳು ಇರ್ತಾವ್ರಿ, ಅವ್ ದೊಡ್ಡ ದೊಡ್ಡ ಮೊಬೈಲ್ ಕೇಳ್ತಾವ್ರಿ. ಅಂತ ಮೊಬೈಲ್ ಕೇಳಕತ್ರ ಆಗಲ್ರಿ ಅಣ್ಣ, ಇಷ್ಟಾಡಕ್ಕಾದ್ರ ಆಗಲ್ರಿ. ಅಂದ್ರೆ ಮೊಬೈಲ್ ಇಡಬಾರ್ದಂತಿದೆ. ಇರ್ಬೇಕ್ರಿ. ಕೆಲವು ಜನ ಮೊಬೈಲ್ ಇರ್ಬೇಕ್ರಿ, ಸಾಲಿ ಕಲರಿ ಅಂತ ಇರ್ಬೇಕ್ರಿ. ಇಂತ ಕುಸ್ತಿ ಅಂತ ಆಡೋರಿಗೆ ಇಂತ ಮೊಬೈಲ್ ಕೊಡಬಾರ್ದ್ರಿ, ದೊಡ್ಡ ಮೊಬೈಲ್. ಅಂದ್ರೆ ಹಾಳಾಗ್ಲಕೈತ ಮೊಬೈಲ್ ಇಂದ ಬಹಳ ಜನ ಹಾಳಾಗ್ಲಕೈತ. ನಿಮ್ಮ ಅಭಿಪ್ರಾಯ? ಅಣ್ಣವ್ರು ಇಲ್ಲಿ ಏನ್ ಹೇಳ್ತಾರ ಅಂತಂದ್ರೆ, ಹುಡುಗರು ಮೊಬೈಲ್ ಚಟಕ್ ಬಿದ್ದು ಅದ್ರ ಏನೇನೋ ನೋಡಿ ಏನೇನೋ ಮಾಡಿ ಎಲ್ಲ ದುರ್ಚಟಕ್ ಬಿದ್ದು ಹಾಳಾಗ್ಲಕತ್ತಾರ. ಕುಸ್ತಿ ಆಡೋರು ಮಾತ್ರ ದೊಡ್ಡ ಮೊಬೈಲ್ ಇರಬಾರ್ದು ಅನ್ನೋದು ಅಣ್ಣವ್ರ ಅಭಿಪ್ರಾಯ. ನಾವ್ ಕುಸ್ತಿ ಆಡಿದ್ರಿ ಇಂತ ಫೋನ್ ಅಂತ ನಡೆಯಲ್ರಿ. ಆ ಸಾಲಿ ಕಲಿಯರಿಗೆ ಅದೇ ಫೋನ್ ಬೇಕ್ರಿ. ಅಂದ್ರೆ ಏನಾರು ವಿಷಯಗಳು ಸಾಲಿ ಕಲಿಯರಿಗೆ ಇರ್ತಾವ್ರಿ. ಇಂತ ಕುಸ್ತಿ ಫಸ್ಟ್ ಆಡೋರಿಗೆ ಇಂತ ಫೋನ್ ಸಣ್ಣ ಫೋನ್ ಇರ್ಬೇಕು. ಒಳ್ಳೆ ಅಭಿಪ್ರಾಯ ಹೇಳಿದಾನೆ ಅಣ್ಣ. 4 ಮಾತಾಡಿದ್ರು ಪರವಾಗಿಲ್ಲ, ಅದರಲ್ಲಿ ಕೆಟ್ಟ ಕೆಟ್ಟ ವಿಚಾರಗಳೆಲ್ಲ ನೋಡಿ ಅವರು ಮೈಂಡ್ ಕೆಡಿಸ್ಕೊಂಡು ತಾಕತ್ ಇರ್ತಾರ. ಅವ್ರಿಗೆ ಏನ್ ಬೇಕು ಸುಮ್ಮನೆ ಮಾತಾಡೋ ಕಾಂಟ್ಯಾಕ್ಟ್ ಸಾಕ. ಅವ್ರಿಗೆ ಅಂದ್ರೆ ಕುಸ್ತಿ ಆಡಬೇಕಾದ್ರೆ ಏನು ಉಣ್ಬೇಕ್ರಿ, ಸೀದಾ ಅಡಿ ಹೋಗ್ಬೇಕ್ರಿ, ಬರ್ಬೇಕ್ರಿ. ಆ ರೀತಿ ಮೈ ಇದನ್ನ ಹೆಂಗದ್ರಿ ಫೋನ್ ಬಿಡಂಗಿತ್ತಂದ್ರಿ ಕೀಸ್ ತಗೋಬೇಕ್ರಿ, ಫೋನ್ ಕೊಡ್ಬೇಕ್ರಿ, ಅಂತದ್ ಮಾಡ್ಬೇಕ್ರಿ. ಇದು ಹೆಂಗದ್ರಿ ಹೆಣ್ಣು ಎಲ್ಲ ಕಿಡಕತ್ತವ್ರಿ, ಏನ್ ಉಳ್ದಲ್ರಿ ಟಿವಿ ಅಂದ್ರೆ ಇವೆಲ್ಲ ಮಾಡ್ಬೇಕ್ರಿ. ಇಂಥವೆಲ್ಲ ಆದ್ರೆ ನಡೀತದ್ರಿ. ಒಳ್ಳೇದು ಅಣ್ಣವ್ರಿಗೆ ಮುಗಿಸಂಬ್ರಿ. ಇದುವರೆಗೆ ಅಣ್ಣ ಬಂದು ಒಂದೆರಡು ವಿಷಯಗಳನ್ನು ಒಳ್ಳೆಯವರು ಹೇಳಿ ಒಳ್ಳೆ ವಿಚಾರಗಳು ಹೇಳಿದ್ದಾರೆ. ಅದಕ್ಕಾಗಿ ನಮ್ಮ ಚಾನೆಲ್ ನಮಸ್ಕಾರ. ಓಕೆ, ನೀನೇ ನೀನ್ ಇರತಕ್ಕ ನಾವೇನ್ ಬರಲ್ಲ ಕಾಣದ. ಒಂದ್ ನಿಮಿಷ ಅಣ್ಣವ್ರೆ, ಇನ್ನು ಈ ಕುಸ್ತಿನ ಹೆಂಗ್ ಬೆಳೆಸ್ಬೇಕು ಅನ್ನೋದು ಆಲೋಚನೆ ನಿಮ್ಗೆ? ಕುಸ್ತಿ ಚಲೋ ಬೆಳೆಸ್ಬೇಕ್ರಿ ನಮ್ಮಲ್ಲಿ. ಇದು ಹೆಂಗಂದ್ರಿ ಒಂದ್ ಗಡಿಗೆ ಈಗಿನ ಬೆಳ್ಸಕತ್ತೇವಂತ್ರಿ, ಆ ಗಡಿಲಿಂದ ಒಂದ್ 100 ಮಂದಿ ಹೋಗ್ತಾರ ನಮ್ಮಲ್ಲಿ. ಹೋಗ್ತಾರ್ರಿ, ನಮ್ದು ಹೆಂಗ ಗೊತ್ತಲ್ರಿ, ಗಡಿಗಿನ ಕೆಡ್ಸಂತ ಫೋನ್ ಬಂದವ್ರಿ. ಈ ಗಡಿಗಳಿಗೆ ಕೆಡ್ಸಂತ ಫೋನ್ ಬಂದವ್ರಿ. ಇವಾಗ ಏನ್ ಮಾಡ್ತಾವ್ರಿ, ಗಡಿ ಮೇಲೆ ಫೋನ್ ಇರಲ್ಲ, ಅದಕ್ಕೆ ಏನ್ ಮೊಂಬ ಅಂತ ಹೇಳ್ತಾರೆ, ಅದ್ರ ಮೇಲೆ ಫೋನ್ ಇರಲ್ರಿ, ಫೋನ್ ಇಲ್ರಿ. ಈ ಬಾಗ ಏನ್ ಮಾಡ್ತಾರ, ಸಣ್ಣ ಮಕ್ಳು ತಗೊಂಡ್ ಫೋನ್ ತಗೊಂಡ್ ಬರ್ತಾರ. ಅವ್ ಏನ್ ನಚಿ ಕೊಡ್ತಿರ್ತಾವ್ರಿ. ಇವಂದು ಈ ಕಡೆ ಹುಡುಗರ ಕಡೆ ಹೊಂಟದ್ರಿ, ಫೋನ್ ಕಡೆ ಹೊಂಟದ್ರಿ. ಅದಕ್ಕೆ ಸರ್ ಹೇಳ್ತೀರಿ, ಫೋನ್ ಹೆಂಗವ್ರಿ, ಈ ಸೆಕೆಂಡ್ ಮುಗಿದ್ರಿ ಡಿಶ್ ಮ್ಯಾಗ ಅಂತದ್ರ ಮ್ಯಾಗ ಏನ್ ಡಾಕ್ಯುಮೆಂಟ್ಸ್ ಇಟ್ರೆ ಫೋನ್ ಕೊಡ್ಬೇಕು. ಯಾ ಮಾಮೂಲಿ ಸಣ್ಣ ಫೋನ್ ಯಾರಿಗ ಕೊಡಕ್ರಿ, ಇಂಥವೆಲ್ಲ ಕೆಲ್ಸಕತ್ತಾವ್ರಿ. ಫೋನ್ಯಾಗ ಹೆಚ್ಚಿಗೆ
ಕೊಡ್ಬೇಡ್ರಿ ಅಂತೀರಿ ನೀವು ಕುಸ್ತಿಗಡಿಗಳು ಏನಿದ್ದೀರಿ ಫೋನಿನ ಕಡೆ ಆಲೋಚನೆ ಮಾಡ್ಬೇಡ್ರಿ. ಕಳ್ಸ್ರಿ ನಿಮ್ಗೊಂದು ನಾಳೆಗೆ ಸ್ಟೇಡಿಯಂ ಆಗ್ತದ, ನಿಮ್ಗೊಂದು ನಾಳೆಗೆ ಕೆಲಸ ಆಗ್ತದ, ಗೌರ್ಮೆಂಟ್ ನ ಗುರುತಿಸ್ತದ, ಗೌರ್ಮೆಂಟ್ ನ ಇದು ಮಾಡ್ತದ, ಹೆಸರು ಇರ್ತದ, ಹೆಸರು ಇರ್ತದ. ನಿಮ್ ಯಾರು ಚಲೋ ಆಡ್ತೀರಿ ಅವ್ರೆಲ್ಲ ಪಾಂಪ್ಲೆಟ್ಗಳು ಇದ್ರಾಗ ಬರ್ತಾವ, ಹೋಗಿ ಇದ್ರಾಗ ಜೈಲಾಗ ಬೀಳ್ತಾವ. ಚಲೋ ಕುಸ್ತಿ ಆಡೋ ಗಡಿಗಳು ಹೆಸರು ಬರ್ತದ, ಹೆಸರು ಬರ್ತದ. ಹೋಗಿ ವಿಧಾನಸಭಾದಾಗ ಒಂದ್ ಕೂಡ್ದಂಗ. ಹೌದೌದು, ಖಂಡಿತ ಖಂಡಿತ. ಈಗ ಎಲ್ಲಾರು ರಾಜಕೀಯ ಕ್ರಿಕೆಟ್ ಆಡ್ತಾರೆ, ಎಲ್ಲಾರು ಊರ. ಹೌದು, ಇವಾಗ ಕಬಡ್ಡಿ ಆಡ್ತಾರೆ, ಎಲ್ಲಾರು ಊರ. ಈಗ ಕೈ ಆಡೋದನ್ನ ಒಂದೊಂದು ಹೋಗಿ ಹೆಸರು ಕೂಡ್ತಾವ ಅಂತ ಅನ್ನೋದು ನಿನ್ನ ಅಭಿಪ್ರಾಯ. ಒಳ್ಳೇದು. ಇದುವರೆಗೆ ನಮ್ಮ ಚಾನೆಲ್ ಬಂದು ಒಳ್ಳೆ ವಿಚಾರಗಳನ್ನು ಮಂಡನೆ ಮಾಡಿದೆ. ನಮಸ್ಕಾರ.